ಸ್ಪಿನಿಯಲ್ಲಿ ಅಥವಾ ಕಾಸ್ 24 ಅಲ್ಲಿ ಕಾರ್ ಇಸ್ಕೊಬೇಕಂದ್ರೆ ಈ ವಿಡಿಯೋ ನಾವು ಒಂದ್ಸತಿ ಕನ್ಸಿಡರ್ ಮಾಡಿ. ಸೊ ಇವಾಗ ನಾವು ಬಂದ್ಬಿಟ್ಟು ಯಲಹಂಕದಲ್ಲಿ ಇರುವ ಸ್ಪಿನಿ ಶೋರೂಮ್ಗೆ ಬಂದಿದ್ದೀವಿ. ಸೊ ಕಾಸ್ 24 ಅಲ್ಲಿ ಕೂಡ ನಾನು ಆಲ್ರೆಡಿ ಟೆಸ್ಟ್ ಡ್ರೈವ್ ಬುಕ್ ಮಾಡಿದ್ದೆ. ಸೊ ಇದೇ ಕಾರು. ಸೊ ಕಾರ್ ನೀವು ಹಂಗೆ ರೈಟ್ ರೌಂಡ್ ನೋಡಿ 2020 ಮಾಡಲ್ ಕರೆಕ್ಟಾ ಇದು. ಸೊ ನೀವು ಗಾಡಿ ತಗೊಂಡು 100-200 ಕಿಲೋಮೀಟರ್ ಓಡಿಸಿ ನೋಡಿ. ಇಫ್ ಇನ್ ಕೇಸ್ ಸ್ಯಾಟಿಸ್ಫೈ ಆಗಿಲ್ಲ, ಇಲ್ಲ ಮನೇಲಿ ಏನಾದ್ರು ಹೇಳಿದ್ರು, ಇಲ್ಲ ನೀವು ಸರ್ಪ್ರೈಸ್ ಏನಾದ್ರು ಮಾಡ್ತಿದ್ದೀರಾ, ಇಲ್ಲ ನಿಮ್ಗೆ ಬೇರೆ ಯಾವ್ದಾದ್ರು ಚಾಯ್ಸ್ ಚೂಸ್ ಮಾಡಬೇಕಂದ್ರೆ ಯು ಕ್ಯಾನ್ ರಿಟರ್ನ್ ಇಟ್. ಅದು 100% ರೀಫಂಡಬಲ್. ಇಲ್ಲ ಬೇರೆ ಗಾಡಿ ಬೇಕಾ, ಬೇರೆ ಗಾಡಿ ಸ್ವಾಪ್ ಆಗುತ್ತೆ. ಓಕೆ, ಇನ್ 5 ಡೇಸ್ ನಾವು ಗಾಡಿ ಇಷ್ಟ ಆಗಿಲ್ಲ ರಿಟರ್ನ್ ಮಾಡಿದ್ರೆ ನಿಮಗೆ 10,000 ರೂಪಾಯಿ ಡೆಬಿಟ್ ಮೈನಸ್ ಆಗುತ್ತೆ ನಿಮಗೆ. 10,000 ಓವರ್ ಅಮೌಂಟ್. ಹೌದು, 10,000 ಅಮೌಂಟ್ ಅಂದ್ರೆ ಓವರ್ ವೆಹಿಕಲ್. ಅದು ಯಾವುದೋ ರೀಫಂಡ್ ಎಲ್ಲ ನೀವು ಮಾಡಲ್ಲ, ರೀಫಂಡ್ ಮಾಡ್ತಾರೆ ಸರ್ ನಿಮಗೆ. ಮಿಕ್ಕಿದ ಅಮೌಂಟ್ ರಿಫಂಡ್ ಆಗುತ್ತೆ ನಿಮಗೆ. 10,000 ಹೋಲ್ಡ್ ಆಗುತ್ತೆ. ಸೊ ದ ಥಿಂಗ್ ಈಸ್ ಲೈಫ್ ಟೈಮ್ ವಾರಂಟಿ ಅನ್ನೋದಂದ್ರೆ ನೀವು ಅದರಲ್ಲೇ ಅನಲೈಸ್ ಮಾಡ್ಬೋದು. ಲೈಫ್ ಟೈಮ್ ವಾರಂಟಿ ಯಾರು ಕೊಡಕ್ಕಾಗಲ್ಲ ಯಾರಿಗೂ, ಕರೆಕ್ಟಾ? ಸೊ ಅದೇನಾಗುತ್ತೆ ಅಂದ್ರೆ ಲೈಫ್ ಟೈಮ್ ವಾರಂಟಿ ಅಂದ್ರೆ ಅದೇನು ಫ್ರೀ ಸರ್ವಿಸ್ ಅಲ್ಲ, ಅದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ಇರುತ್ತೆ. ಆನ್ಯುವಲ್ ಫೀ ಮೇಂಟೈನ್ ಮಾಡ್ತಾ ಇರಬೇಕು. ಅದೆಲ್ಲ ಹಿಡನ್. ನಾನು ಅದನ್ನೇ ಹೇಳಿದ್ದು, ನಾನು ಫಸ್ಟ್ ಏನಂದ್ರೆ ಸ್ಪಿನ್ನಿ ಅಂದ್ರೆ ಟ್ರಾನ್ಸ್ಪರೆನ್ಸಿ. ಬೇರೆ ಕಡೆ ನಿಮ್ಗೆ ಟ್ರಾನ್ಸ್ಪರೆನ್ಸಿ ಇರಲ್ಲ. ಇವಾಗ ಎಕ್ಸಾಂಪಲ್ ಒಂದ್ ಕಾರ್ ಬುಕ್ ಮಾಡೋವಾಗ ನಿಮ್ಗೆ ಒಂದು ವ್ಯಾಲ್ಯೂ ತೋರಿಸುತ್ತೆ, ಅಲ್ಲೋಗಿ ಟೆಸ್ಟ್ ಡ್ರೈವ್ ಮಾಡಿ ನೀವು ತಗೊಳ್ಳೋವಾಗ ಒಂದು ವ್ಯಾಲ್ಯೂ ಕೊಡ್ತಾರೆ ಆಗುತ್ತೆ. ಎಲ್ಲ ಹಿಡನ್ ಚಾರ್ಜಸ್ ಇರುತ್ತೆ. ಸ್ಪಿನ್ನಿಯಲ್ಲಿ ಯಾವುದೇ ಇರಲ್ಲ. ಇವಾಗ ನೀವು ಫಾರ್ ಎಕ್ಸಾಂಪಲ್ ಸ್ಪಿನ್ನಿ ಆಪ್ ಅಲ್ಲಿ ನೀವೇನು ಅವಾಗ ನೀವು 15,000 ಎಕ್ಸ್ಟ್ರಾ ಕೊಡಬೇಕಾಗುತ್ತೆ ನಿಮಗೆ. ಓಕೆ, ಎಕ್ಸ್ಟ್ರಾ ಕೊಟ್ಟರೆ ನಿಮಗೆ ಅದು ಲೈಫ್ ಟೈಮ್ ವಾರಂಟಿ ನಿಮಗೆ ಅಪ್ಲಿಕೇಬಲ್ ಆಗುತ್ತೆ. ಮತ್ತೆ ನೀವು ಅದರಲ್ಲಿ ಬಂದ್ಬಿಟ್ಟು ವೆಹಿಕಲ್ ಸರ್ವಿಸ್ ನಮ್ಮ ಹತ್ರನೇ ಮಾಡಿಸ್ಬೇಕು. ನೀವು ನಿಮ್ಮ ಹತ್ರನೇ ಹೌದು, ಆಚೆ ಮಾಡ್ಸಂಗಿಲ್ಲ ಸರ್ವಿಸ್. ಎಕ್ಸಾಂಪಲ್ ಈ ಕಾರ್ ಬಂದ್ಬಿಟ್ಟು ಒಂದು 11 lakhs ಇದೆ ಅನ್ಕೊಳ್ಳಿ. ಸೊ ಅದೇ ಪ್ರೈಸ್ ನಿಮ್ಗೆ ಡೆಲಿವರಿ ಟೈಮ್ ತನಕ ಇರುತ್ತೆ. ಡೆಲಿವರಿ ಟೈಮ್ ತನಕ ಅದೇ ಇರುತ್ತೆ. ಓಕೆ, ಸೊ ಸ್ಪಿನಿ ಇದು ಬೆನಿಫಿಟ್ಸ್ ಎಲ್ಲ ನಿಮ್ಗೆ ಕಂಪ್ಲೀಟ್ ಆಗಿ, ಸೊ ಇದಕ್ಕಿಂತ ಡೀಟೇಲ್ ಆಗಿ ಐ ಥಿಂಕ್ ಸ್ಪಿನಿ ಆ್ಯಪ್ ಅಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿರಲ್ಲ. ಮಿಸ್ಟರ್ ಹರೀಶ್ ಕ್ಲಿಯರ್ ಆಗಿ ಕ್ಲೀನ್ ಆಗಿ ಬಂದ್ಬಿಟ್ಟು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಈ ವಿಡಿಯೋ ಬಂದ್ಬಿಟ್ಟು ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಅಂತಾನೆ ಹೇಳ್ಬೋದು. ಸೊ ಆಕ್ಚುಲಿ ನಮ್ಮ ಕ್ಯಾಮ್ರಾಮನ್ಗೆ ಬಂದ್ಬಿಟ್ಟು ಒಂದು ಕಾರ್ ಹುಡುಕ್ತಾ ಇದ್ವಿ. ಸೊ ಅವ್ರಿಗೆ ಬಂದ್ಬಿಟ್ಟು ಕ್ರೆಟಾ ಬೇಕಿದೆ. ಸೊ ಅದಕ್ಕೆ ಬಂದ್ಬಿಟ್ಟು ಇವನ್ನ ಡೈರೆಕ್ಟ್ ಆಗಿ ಬಂದ್ಬಿಟ್ಟು ಸ್ಪಿನಿ ಮತ್ತು ಕಾಸ್ 24 ಎರಡು ಶೋರೂಮಲ್ಲಿ ಹೋಗ್ಬಿಟ್ಟು ವಿಸಿಟ್ ಮಾಡೋಣ. ಸೊ ಅಲ್ಲಿ ಯಾವ ಥರ ಕ್ರೆಟಾ ಗಾಡಿ ನಮಗೆ ಬೇಕಿದೆ. ಸೊ ಆ ಗಾಡಿ ನೋಡೋಣ. ಸೊ ಯಾವ ಥರ ಕಂಡೀಷನ್ ಇದೆ, ಏನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅವ್ರದ್ದು, ಸೊ ಎಲ್ಲ ವಿಡಿಯೋದಲ್ಲಿ ತಿಳಿಸ್ತೀವಿ. ನೀವು ಯಾರಾದರೂ ಬಂದ್ಬಿಟ್ಟು ಸ್ಪಿನಿಯಲ್ಲಿ ಅಥವಾ ಕಾಸ್ 24 ಅಲ್ಲಿ ಕಾರ್ ಇಸ್ಕೊಬೇಕಂದ್ರೆ ಈ ವಿಡಿಯೋ ನಾವು ಒಂದ್ಸತಿ ಕನ್ಸಿಡರ್ ಮಾಡಿ. ಸೊ ಇವಾಗ ನಾವು ಬಂದ್ಬಿಟ್ಟು ಯಲಹಂಕದಲ್ಲಿ ಇರುವ ಸ್ಪಿನಿ ಶೋರೂಮ್ಗೆ ಬಂದಿದ್ದೀವಿ. ಸೊ ಇವಾಗ ಅಲ್ಲೇ ಹೋಗಿ ನೋಡೋಣ. ಸೊ ಆಲ್ರೆಡಿ ಟೆಸ್ಟ್ ಡ್ರೈವ್ ಎಲ್ಲ ಬುಕ್ ಮಾಡಿದ್ದೀವಿ. ಸೊ ನಿಮಗೆ ಟೆಸ್ಟ್ ಡ್ರೈವ್ ಮಾಡಿಕೊಂಡು ತೋರಿಸ್ತೀವಿ. ಆ್ಯಕ್ಚುಲಿ ನಮ್ಮ ಕ್ಯಾಮ್ರಾಮನ್ಗೆ ಬಂದ್ಬಿಟ್ಟು ಕಾರ್ ಬೇಕಿದೆ. ಸೊ ಅದಕ್ಕೆ ನಾವು ಸ್ಪಿನಿಗೆ ಬಂದಿದ್ದೀವಿ ಇವಾಗ. ಸೊ ಇವಾಗ ಬನ್ನಿ ಒಳಗಡೆ ಹೋಗೋಣ. ಸೊ ಕಾರ್ ಯಾವ ಥರ ಇದೆ, ಸೊ ಟೆಸ್ಟ್ ಡ್ರೈವ್ ಮಾಡಿ ನೋಡೋಣ. ಸೊ ಏನು ಹೇಳ್ತಾರೆ ಪ್ರೈಸು, ಸೊ ಎಲ್ಲ ವಿಡಿಯೋದಲ್ಲಿ ತಿಳಿಸ್ತೀವಿ. ಸೊ ಬನ್ನಿ ಹೋಗೋಣ. Yeah. MD, JPB, it's only right, baby. Yeah, why you mad? ಫ್ರೆಂಡ್ಸ್, ಇವಾಗ ಒಳಗಡೆ ಬಂದಿದ್ದೀವಿ. ಸೊ ಇವಾಗ ಒಳಗಡೆ ಹೋಗ್ಬಿಟ್ಟು ನೋಡೋಣ. ನಾವು ಆಲ್ರೆಡಿ ಟೆಸ್ಟ್ ಡ್ರೈವ್ ಫ್ರೀ ಟೆಸ್ಟ್ ಡ್ರೈವ್ ಬುಕ್ ಮಾಡಿದ್ದೀವಿ. ಸೊ ನೋಡೋಣ ಸೊ ಏನೇನು ಇದೆ ಅಂತ. ಸೊ ಬನ್ನಿ ನಿಮಗೆ ತಿಳಿಸ್ಕೊಡ್ತೀವಿ. ಸೊ ಲೈವ್ ಆಗಿ ಹಂಗೆ ಹೋಗೋಣ ಬನ್ನಿ. ಹಾಯ್ ಸರ್. ಸರ್ ನಿಮ್ಮ ಹೆಸರು? ಹರೀಶ್ ಅಂತನಾ? ಓಕೆ ಸರ್. ಆ್ಯಕ್ಚುಲಿ ಬಂದ್ಬಿಟ್ಟು ನಾವು ಒಂದು ಕ್ರೆಟಾ ಬ್ಲ್ಯಾಕ್ ಕಲರ್ ಬುಕ್ ಮಾಡಿದ್ವಿ. ಓಕೆ, ಸೊ ಅದೇ ನೋಡೋಣ, ಟೆಸ್ಟ್ ಡ್ರೈವ್ ಮಾಡೋಣ ಅಂತ. ನಿಮ್ಮ ಮೊಬೈಲ್ ನಂಬರ್ ಹೇಳಿ ಸರ್. 8618 45. ಓಕೆ, ಹಾಂ. ಸೊ ನೀವು ಲೋನಲ್ಲಿ ನೋಡ್ತಾ ಇದ್ರೆ ಕ್ಯಾಶಲ್ಲಿ ನೋಡ್ತಾ ಇದ್ರೆ? ಲೋನಲ್ಲೇ. ಲೋನಲ್ಲಿ ಸ್ಯಾಲರಿಡಾ ಸೆಲ್ಫ್ ಎಂಪ್ಲಾಯ್ಡಾ ಸರ್? ಸ್ಯಾಲ್ರಿಡು. ಓಕೆ. ಸೊ ನೀವು ಬಂದ್ಬಿಟ್ಟು 2021 ಮಾಡಲು ಆಟೋಮ್ಯಾಟಿಕ್ ಡೀಸೆಲ್ಲು ಗಾಡಿ ನೋಡ್ತಾ ಇರೋದು, ಕರೆಕ್ಟ್? ಸೊ 61,000 ನೋಡಿ ಸೆಕೆಂಡ್ ಓನಲ್ಲು. ಪ್ರೈಸ್ ಬಂದ್ಬಿಟ್ಟು ನಿಮ್ಗೆ ಆನ್ ರೋಡೇ ನಿಮಗೆ 13 ಚೇಂಜ್ ಬರುತ್ತೆ. ಓಕೆ. ಸೊ ಇದು ಬಂದು ಟಾಪ್ ಎಂಡ್ ವೇರಿಯಂಟು. ಸೊ ಪರ್ಟಿಕ್ಯುಲರ್ ಡೀಸೆಲ್ ಗಾಡಿನ ನೋಡ್ತಾ ಇರೋದಾ? ಹೌದು. 13.7. ಡೀಸೆಲ್ ಆರ್ ಪೆಟ್ರೋಲ್ ಎನಿಥಿಂಗ್ ಇಸ್ ಫೈನ್. ಓಕೆ, ಬಟ್ ಡೀಸೆಲ್ ಇದ್ರೆ ಸ್ವಲ್ಪ ಗಾಟ್ ಇಟ್. ಸೊ ನಿಮ್ಮದು ಡ್ರೈವಿಂಗ್ ಲೈಸೆನ್ಸು? ಡ್ರೈವಿಂಗ್ ಲೈಸೆನ್ಸ್ ಇದೆ. ಓಕೆ, ಅಲ್ಲಿ ಒಂದು ಸಿಗ್ನೇಚರ್ ಅಂತ. ಸಿಗ್ನೇಚರಾ? ಮಾಡಿ. ಓಕೆ ಸರಿ, ಬನ್ನಿ ಸರ್. ಓಕೆ. ಸೊ ಇವಾಗ ಬನ್ನಿ ಟೆಸ್ಟ್ ಡ್ರೈವ್ ಮಾಡೋಣ. ಬನ್ನಿ. ಸೊ ಫಸ್ಟ್ ಟೈಮ್ ನೀವು ಸ್ಪಿನಿ ವಿಸಿಟ್ ಮಾಡ್ತಾ? ಹಾಂ ಹೌದು ಸರ್, ಫಸ್ಟ್ ಟೈಮ್ ಸ್ಪಿನಿ ವಿಸಿಟ್ ಮಾಡ್ತಾ ಇರೋದು. ಇದಕ್ಕೆ ಮುಂಚೆ ಬೇರೆ ಎಲ್ಲಾದರೂ ಹೋಗಿ ಎಕ್ಸ್ಪ್ಲೋರ್ ಮಾಡಿದ್ದೀರಾ? ಇಲ್ಲ ಮಾಡಿಲ್ಲ. ಸೊ ಫಸ್ಟೇ ಸ್ಪಿನಿ ಮಾಡೋಣ ಅಂತ. ಓಕೆ. ಸೊ ಆ್ಯಕ್ಚುಲಿ ನಮಗಿಲ್ಲ ಕಾರು, ನಮ್ಮ ಕ್ಯಾಮ್ರಾಮನ್ಗೆ ಕಾರ್ ಬೇಕಿದೆ. ಸೊ ಅದಕ್ಕೆ ಅವ್ರು ಕ್ರೆಟಾ ಬೇಕಿದೆ. ಸೊ ಅದಕ್ಕೆ ಬಂದಿದ್ವಿ. ಸೊ ನಾರ್ಮಲ್ ಆಗಿ ಏನಾಗುತ್ತೆ, ನೀವು ಥರ್ಡ್ ಪಾರ್ಟಿ ಡೀಲರ್ಸ್ ಆಗಲಿ ಸ್ಪಿನ್ನಿಗೆ ಕಂಪೇರ್ ಮಾಡಿದ್ರೆ ಸ್ಪಿನ್ನಿ ಬಂದು ಫಸ್ಟ್ ಪಾಯಿಂಟ್ ಟ್ರಸ್ಟ್ ಕಸ್ಟಮರ್ ಪ್ರಕಾರ. ಓಕೆ. ಸೊ ಏನಾಗುತ್ತೆ ಅಂದರೆ ನಿಮ್ಗೆ ಇವಾಗ ಥರ್ಡ್ ಪಾರ್ಟಿಯಲ್ಲಿ ಬಂದು ನೀವು ಕಾರ್ ನೋಡ್ತೀರಾ, ಇಷ್ಟ ಆಗುತ್ತೆ, ಓಡಿಸ್ ನೋಡ್ತೀರಾ, ತಗೊಂಡು ಹೋಗ್ತೀರಾ. ಬಟ್ ನಿಮ್ಗೆ ಏನಾದ್ರು ಇಶ್ಯೂ ಇತ್ತು, ಇಲ್ಲ ಕಾರ್ ಬೇಡ ಅನ್ಸಿದ್ರು ರಿಟರ್ನ್ ಆಪ್ಷನ್ ಇರಲ್ಲ. ನೀವು ನೀಡ್ ಟು ಬೇರ್ ಏನೇ ಆದ್ರೂ. ಸೊ ಇದು ಕಾನ್ಸೆಪ್ಟ್ ಇರುತ್ತೆ. ಸೊ ಸ್ಪಿನ್ನಿ ಏನಕ್ಕೆ ಜನರು ಬಂದು ನಾರ್ಮಲ್ ಆಗಿ ಬೇಗ ಕಣ್ಮುಚ್ಕೊಂಡು ಟ್ರಸ್ಟ್ ಮಾಡ್ತಾರೆ ಅಂದ್ರೆ ನಮ್ದು ಸೆಲೆಕ್ಟೆಡ್ ಕಾರ್ಸ್. ಫಾರ್ ಅನ್ ಎಕ್ಸಾಂಪಲ್, ನಾವು ಎಲ್ಲಾ ತರ ಕಾರ್ ಪರ್ಚೇಸ್ ಮಾಡ್ತೀವಿ, ಬಟ್ ವಿ ವೋಂಟ್ ಸೆಲ್ ಟು ದ ಕಸ್ಟಮರ್. ಸೊ ನಾವು ಶಾರ್ಟ್ ಲಿಸ್ಟ್ ಮಾಡ್ತೀವಿ. ನಮ್ದು ಕ್ರೈಟೀರಿಯಾ ಒಳಗಡೆ ಬರುತ್ತಲ್ಲ, ಸೆಲೆಕ್ಟ್ 200 ಪಾಯಿಂಟ್ ಚೆಕ್ ಮಾಡ್ತೀವಿ, 70 ಇನ್ಸ್ಪೆಕ್ಷನ್ ಮಾಡ್ತೀವಿ. ಬೇಸ್ಡ್ ಆನ್ ದಟ್ ನಾವು ಸೆಲೆಕ್ಟೆಡ್ ಮಾಡೋದು ಮಾತ್ರ ಇಲ್ಲಿ ಫಿಲ್ಟರ್ ಮಾಡಿ ಮಾಡ್ತೀವಿ. ಸೊ ನಾನ್ ಆಕ್ಸಿಡೆಂಟಲ್ ವೆಹಿಕಲ್ಸ್ ಶೋರೂಮ್ ರೆಕಾರ್ಡ್ ಕಾಸ್ಟ್ ಟಾಪ್ ಟು ಬಾಟಮ್ ತನಕ ಶೋರೂಮ್ ರೆಕಾರ್ಡ್, ಫ್ರಮ್ ಸ್ಟಾರ್ಟಿಂಗ್ ಇಂದ ಎಂಡ್ ತನಕ ಶೋರೂಮ್ ರೆಕಾರ್ಡ್ ಇರಬೇಕು. ಮತ್ತೆ ನಾನ್ ಆಕ್ಸಿಡೆಂಟಲ್ ವೆಹಿಕಲ್ ಜಾಸ್ತಿ ಇಂಪ್ಯಾಕ್ಟ್ ಆಗಿರೋದು ಯಾವುದೇ ತರ ಕಾರ್ ಇದ್ರು ನಾವು ಡೈರೆಕ್ಟ್ ಥರ್ಡ್ ಪಾರ್ಟಿ ಡೀಲರ್ಸ್ ಹೋಗ್ಬಿಡುತ್ತೆ. ಥರ್ಡ್ ಪಾರ್ಟಿ ಡೀಲರ್ಸ್ ಬೇರೆ ಕಡೆ ಆಪ್ಷನ್ ಅಲ್ಲಿ ಬೈಟಿಂಗ್ ಮಾಡ್ಕೊಂಡು ತಗೊಂತಾರೆ. ಇಲ್ಲಿ ಬಂದು ಸೆಲೆಕ್ಟೆಡ್ ಕಾರ್ಸ್. ಸೊ ನಾರ್ಮಲ್ ಆಗಿ ನಮ್ದೆಲ್ಲ ಡಿಜಿಟಲ್ ವೈಸ್.
ಸ್ಪಿನ್ನಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ತಾರೆ, ಕಸ್ಟಮರ್ ಡೈಲಿ ನೋಡ್ತಾರೆ. ಇವಾಗ ಫಾರ್ ಎಕ್ಸಾಂಪಲ್ ನಿಮಗೆ ಇದೇ ಪರ್ಟಿಕ್ಯುಲರ್ ಒಂದು ಕಾರ್ ಬೇಕು, ನಿಮ್ ಬಜೆಟ್ ಒಳಗಡೆ ಬೇಕು ಅಂದ್ರೆ ನೀವು ಡೈಲಿ ಸ್ಕ್ರೋಲ್ ಡೌನ್ ಮಾಡ್ತಾ ಇರ್ತೀರಾ. ಡೈಲಿ ಮಾರ್ನಿಂಗ್ ಒಂದ್ಸಲ ಚೆಕ್ ಮಾಡ್ತೀವಿ, ಯಾಕಂದ್ರೆ ಡೈಲಿ ಬೇಸಿಸ್ ಕಾರ್ ಬರುತ್ತೆ ಹೋಗುತ್ತೆ ನಮ್ದು ಆ ತರ ಲೆಕ್ಕ. ಸೊ ಯಾವುದೇ ಕಾರ್ ನೀವು ಇಮಿಡಿಯೇಟ್ ಆಗಿ ನೋಡೋದು ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಕಸ್ಟಮರ್ಸ್ ಏನ್ ಮಾಡೋದು ಅಲ್ಲಿಂದಾನೆ ಬುಕ್ ಮಾಡ್ಕೊಂತಾರೆ, ಮನೆಯಿಂದ ಆಪ್ ಇಂದಾನೆ. ಯಾಕಂದ್ರೆ ನಮ್ದು A to Z ಟ್ರಾನ್ಸ್ಪರೆನ್ಸಿ ಇರುತ್ತೆ, ಹಿಡನ್ ಟಾಕ್ಸ್, ಯಾವುದೇ ತರ ಸುಳ್ಳು ಫೇಕ್ ಕಮಿಟ್ಮೆಂಟ್ ಇರಲ್ಲ ಸ್ಪಿನ್ನಿಯಲ್ಲಿ. ಸೊ ನಿಮ್ದು ಹೆಂಗಂದ್ರೆ ನೀವು ಆಪ್ ಅಲ್ಲಿ ನಾವು ರಿಪೋರ್ಟ್ ಅಲ್ಲಿ ಹಾಕಿರ್ತೀವಿ, ಸ್ಕೋರಿಂಗ್ ಕೊಟ್ಟಿದ್ದೀವಿ ಔಟ್ ಆಫ್ 10 ಗೆ 8.8 9.8 ಎಕ್ಸ್ಟೀರಿಯರ್ ಪಾರ್ಟ್ ಇಂಟೀರಿಯರ್ ಪಾರ್ಟ್, ದಟ್ ಇಸ್ ವಾಟ್ 200 ಪಾಯಿಂಟ್ ಚೆಕ್ಔಟ್ ಅಂತ ಹೇಳಿದ್ನಲ್ಲ. ಸೊ ಹತ್ರ ಸೊ ಇಲ್ಲಿ ಬಂದು ಕಾರು ನೀವು ಬುಕ್ ಮಾಡಿರೋ ಗಾಡಿ ಇದೇನೆ, ಟೆಸ್ಟ್ ಡ್ರೈವ್ ಬುಕ್ ಮಾಡಿದ್ದೀರಾ. ಸೊ ಇದು ಬಂದು 1.5 ಲೀಟರ್ ಇಂಜಿನ್, ಟಾಪ್ ಎಂಡ್ ವೇರಿಯಂಟ್, ಫುಲ್ಲಿ ಟಾಪ್ ಎಂಡ್ ವೇರಿಯಂಟ್ 21 ಮಾಡಲ್. ಸೊ ಇದೇನಾಗುತ್ತೆ ಅಂದ್ರೆ ನಿಮಗೆ ಇವಾಗ ನೋಡ್ತಿದ್ದೀರಲ್ಲ ಗಾಡಿ, ಡೆಲಿವರಿ ಟೈಮ್ಗೆ 1 more time ಇನ್ಸ್ಪೆಕ್ಷನ್, ನಾನು ಹೇಳಿದ್ನಲ್ಲ 7 time ಇನ್ಸ್ಪೆಕ್ಷನ್ ಆಗಿ ಸೆಲೆಕ್ಟ್ ಆಗಿ ಬಂದಿರುತ್ತೆ. ಇಲ್ಲಿ ಬಂದಾದ್ಮೇಲೆ ಇನ್ನೊಂದ್ಸಲ ಇನ್ಸ್ಪೆಕ್ಷನ್ ಮಾಡಿ ಲೈನ್ ಅಲ್ಲಿ ನಿಲ್ಲಿಸ್ತೀವಿ, ಈ ತರ ಲೈನ್ ಅಲ್ಲಿ ನಿಲ್ಲಿಸ್ತೀವಿ. ನೀವು ಹಂಗೆ ನೋಡ್ತಾನೆ ಇರ್ಬೋದು, ಎಲ್ಲಾ ತರ ಕಾರ್ಸ್ ನಿಲ್ಸಿದಾರೆ ಆಲ್ರೆಡಿ. ಇದೆಲ್ಲ ಇನ್ಸ್ಪೆಕ್ಟ್ ಮಾಡಿ ನಿಲ್ಸಿರೋ ಕಾರ್ಸ್. ಇದಾದ್ಮೇಲೆ ಡೆಲಿವರಿ ತಗೊಂತೀರಲ್ಲ, ಡೆಲಿವರಿ ಟೈಮ್ ಅಲ್ಲಿ ಬಿಫೋರ್ 3 hours ಬಿಫೋರ್ ಒಂದಿನ ಮುಂಚೆ ನೀವು ನನಗೆ ತಿಳಿಸ್ತೀರಾ ಅನ್ಕೊಳ್ಳಿ, ಅವಾಗ ನಾನೇನ್ ಮಾಡ್ತೀನಿ 1 more time ಇನ್ಸ್ಪೆಕ್ಷನ್ ಮಾಡ್ತೀವಿ, PDI ಮಾಡ್ತೀವಿ. ಸೊ ಎಲ್ಲ ಪರ್ಫೆಕ್ಟ್ ಆಗಿ ವರ್ಕಿಂಗ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಂಡು ಆಮೇಲೆ ಡೆಲಿವರಿ ಮಾಡ್ತೀವಿ. ಇಂಟೀರಿಯರ್ ಎಕ್ಸ್ಟೀರಿಯರ್ ಎಲ್ಲ ಡೀಪ್ ಕ್ಲೀನ್ ಮಾಡ್ತೀವಿ, ಹೊಸ ಗಾಡಿ ತರ ಡೆಲಿವರಿ. ಸೊ ನಮ್ದೇನ್ ಕಾನ್ಸೆಪ್ಟ್ ಅಂದ್ರೆ, ನೀವು ಇವಾಗ ಶೋರೂಮ್ ಅಲ್ಲಿ ಹೋಗಿ ತಗೊಂತೀರಾ, ಬೀಗ ಫೋಟೋ ಹಿಡ್ಕೊಂತೀರಾ, ಪೀಸ್ ಆಫ್ ಮೈಂಡ್ ಅಲ್ಲಿ ಗಾಡಿ ಓಡಿಸ್ಕೊಂತ. ಸೇಮ್ ಕಾನ್ಸೆಪ್ಟ್ ಇಲ್ಲಿ. ಯಾಕೆಂದ್ರೆ ನೀವು ಡೆಲಿವರಿ ಟೈಮ್ ಅಲ್ಲಿ ಹೆಂಗಿರುತ್ತೆ ಅಂದ್ರೆ ಕಾರು, ನೀವು ಪ್ರೀ ಓನ್ ಕಾರ್ ತಗೊಂತೀರಾ ಅಂತ ಆ ಮನ್ಸಲ್ಲಿ ಇರಬಾರ್ದು, ಹೊಸ ಕಾರ್ ಫೀಲ್ ಇರಬೇಕು ಅಂತ ನಾವು A to Z ಆಸ್ ಇಟ್ ಇಸ್ ಅ ನ್ಯೂ ಕಾರ್ ಶೋರೂಮ್ ತರ ನಾವು ಮಾಡ್ತೀವಿ. ಸೊ ಪ್ಲಸ್ ಅವ್ರಿಗಿಂತ ಅಡ್ವಾನ್ಸ್ ಆಗಿರ್ತೀವಿ. ಎಕ್ಸಾಂಪಲ್ ರಿಬ್ಬನ್ ಅಲ್ಲಿ ಹಾಕಿ, ಕೀ ಫೋಟೋಸ್ ಅಲ್ಲಿ ಹಾಕಿ ಡೆಲಿವರಿ ಮಾಡ್ತೀವಿ. ಡೆಲಿವರಿ ಆದ್ಮೇಲೆ 5 days ಟೈಮ್ 300 kilometers ಲಿಮಿಟ್ ಕೊಡ್ತೀವಿ. ಸೊ 5 days ಮನಿ ಬ್ಯಾಕ್ ಗ್ಯಾರಂಟಿ ಇರುತ್ತೆ, ಮನಿ ಬ್ಯಾಕ್ ಗ್ಯಾರಂಟಿ 100%. ಸೊ ನೀವು ಗಾಡಿ ತಗೊಂಡು 100-200 kilometer ಓಡಿಸ್ ನೋಡಿ. ಇಫ್ ಇನ್ ಕೇಸ್ ಸ್ಯಾಟಿಸ್ಫೈ ಆಗಿಲ್ಲ, ಇಲ್ಲ ಮನೇಲಿ ಏನಾದ್ರು ಹೇಳಿದ್ರು, ಇಲ್ಲ ನೀವು ಸರ್ಪ್ರೈಸ್ ಏನಾದ್ರು ಮಾಡ್ತಿದ್ದೀರಾ, ಇಲ್ಲ ನಿಮ್ ಬೇರೆ ಯಾವ್ದಾದ್ರು ಚಾಯ್ಸ್ ಚೂಸ್ ಮಾಡ್ಬೇಕಂದ್ರೆ ಯು ಕ್ಯಾನ್ ರಿಟರ್ನ್ ಇಟ್. ಅದು 100% ರೀಫಂಡಬಲ್. ಇಲ್ಲ ಬೇರೆ ಗಾಡಿ ಬೇಕು, ಬೇರೆ ಗಾಡಿ ಸ್ವಾಪ್ ಆಗುತ್ತೆ. ಸೊ ಈ ಆಪ್ಷನ್ ಹೊಸ ಶೋರೂಮ್ ಅಲ್ಲೂ ಸಿಗಲ್ಲ, ಥರ್ಡ್ ಪಾರ್ಟಿ ಎಲ್ಲೂ ಸಿಗಲ್ಲ. ಸೊ ಇಲ್ಲಿ ಸಿಗುತ್ತೆ ನಿಮ್ 5 days ಮನಿ ಬ್ಯಾಕ್ ಗ್ಯಾರಂಟಿ. ಬಿಕಾಸ್ ಆಫ್ ಯುವರ್ ಸ್ಯಾಟಿಸ್ಫಿಕೇಶನ್ ನಮಗೆ ತುಂಬಾ ಮುಖ್ಯ. ಡೀಲ್ ಇಸ್ ಅ ಡಿಫರೆಂಟ್ ಪಾರ್ಟ್, ಕಸ್ಟಮರ್ ಸ್ಯಾಟಿಸ್ಫಿಕೇಶನ್ ತುಂಬಾ ಇಂಪಾರ್ಟೆಂಟ್. ಸೊ ಅದು ಚೆನ್ನಾಗಿದೆ. ಓಕೆ ಸರ್, ಆಮೇಲೆ ನನ್ಗೊಂದು ಪ್ರಶ್ನೆ ಇದೆ. ಸೊ ಇವಾಗ ನಿಮ್ ಕಾಂಪಿಟೇಟರ್ಸ್ ಎಲ್ಲ ಅನ್ಕೊಳ್ಳಿ, ನಾನು ಇವಾಗ ನಾನು ಕಾರ್ ಇಸ್ಕೊಳ್ಳೋಕೆ ಸ್ಪಿನ್ನಿಯಲ್ಲಿ ಬಂದಿದ್ರೆ ಅಂದ್ರೆ ಇದಕ್ಕೆ ಮುಂಚೆ ನಾನು ಸ್ವಲ್ಪ ವಿಚಾರಿಸಿರ್ತೀನಿ, ಬೇರೆ ನನ್ಗೂ ಆಡ್ಸು ಅದು ಇದೆಲ್ಲ ಬಂತು, ಬೇರೆ ನಿಮ್ ಕಾಂಪಿಟೇಟರ್ಸ್ ಎಲ್ಲ ಬಂದ್ಬಿಟ್ಟು ಲೈಕ್ ಒಂದು ಇದು ಇತ್ತು, ಲೈಕ್ ಹೆಂಗಂದ್ರೆ ಲೈಫ್ ಟೈಮ್ ವಾರಂಟಿ ಅಂತ ಒಂದು ಕ್ಲೈಮ್ ಮಾಡಿದ್ರು. ಸೊ ಲೈಫ್ ಟೈಮ್ ವಾರಂಟಿ ಅಂದ್ರೆ ಲೈಕ್ ನಿಮ್ಮ ಹತ್ರ ಏನಕ್ಕೆ ಪರ್ಚೇಸ್ ಮಾಡಬೇಕು, ಲೈಫ್ ಟೈಮ್ ವಾರಂಟಿ ಕೊಡ್ತಾರಲ್ಲ, ನಾನು ಅಲ್ಲೇ ಪರ್ಚೇಸ್ ಮಾಡ್ಬೋದಲ್ಲ. ಸೊ ದ ಥಿಂಗ್ ಈಸ್ ಲೈಫ್ ಟೈಮ್ ವಾರಂಟಿ ಅನ್ನೋದಂದ್ರೆ ನೀವು ಅದರಲ್ಲೇ ಅನಲೈಸ್ ಮಾಡಬಹುದು. ಲೈಫ್ ಟೈಮ್ ವಾರಂಟಿ ಯಾರು ಕೊಡಕ್ಕಾಗಲ್ಲ ಯಾರಿಗೂ, ಕರೆಕ್ಟಾ? ಸೊ ಅದೇನಾಗುತ್ತೆ ಅಂದ್ರೆ ಲೈಫ್ ಟೈಮ್ ವಾರಂಟಿ ಅಂದ್ರೆ ಅದೇನು ಫ್ರೀ ಸರ್ವಿಸ್ ಅಲ್ಲ, ಅದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ಇರುತ್ತೆ. ಆನ್ಯುವಲ್ ಫೀ ಮೇಂಟೈನ್ ಮಾಡ್ತಾ ಇರಬೇಕು. ಅದೆಲ್ಲ ಹಿಡನ್. ನಾನು ಅದನ್ನೇ ಹೇಳಿದ್ದು, ನಾನು ಫಸ್ಟ್ ಏನಂದ್ರೆ ಸ್ಪಿನ್ನಿ ಅಂದ್ರೆ ಟ್ರಾನ್ಸ್ಪರೆನ್ಸಿ. ಬೇರೆ ಕಡೆ ನಿಮ್ಗೆ ಟ್ರಾನ್ಸ್ಪರೆನ್ಸಿ ಇರಲ್ಲ. ಇವಾಗ ಎಕ್ಸಾಂಪಲ್ ಒಂದು ಕಾರ್ ಬುಕ್ ಮಾಡೋವಾಗ ನಿಮ್ಗೆ ಒಂದು ವ್ಯಾಲ್ಯೂ ತೋರಿಸುತ್ತೆ, ಅಲ್ಲೋಗಿ ಟೆಸ್ಟ್ ಡ್ರೈವ್ ಮಾಡಿ ನೀವು ತಗೊಳ್ಳೋವಾಗ ಒಂದು ವ್ಯಾಲ್ಯೂ ಕೊಡ್ತಾರೆ. ಅದಾದ್ಮೇಲೆ ನಿಮಗೆ ಎಕ್ಸ್ಟೆಂಡೆಡ್ ವಾರಂಟಿ ಆಡ್ ಆಗುತ್ತೆ, ಮತ್ತೆ ಇದು ಸರ್ವಿಸ್ ನೀವು ಹೇಳಿತರ ಲೈಫ್ ಟೈಮ್ ವ್ಯಾಲ್ಯೂ ಅದಕ್ಕೆ ಬೇಕಂದ್ರೆ ಅದಕ್ಕೂ ಆಡ್ ಆನ್ ಆಗುತ್ತೆ. ಎಲ್ಲ ಹಿಡನ್ ಚಾರ್ಜಸ್ ಇರುತ್ತೆ. ಸ್ಪಿನ್ನಿಯಲ್ಲಿ ಯಾವ್ದು ಇರಲ್ಲ. ಇವಾಗ ನೀವು ಫಾರ್ ಎಕ್ಸಾಂಪಲ್ ಸ್ಪಿನ್ನಿ ಆಪ್ ಅಲ್ಲಿ ನೀವೇನ್ ಪ್ರೈಸ್ ನೋಡಿ, ಫಾರ್ ಎಕ್ಸಾಂಪಲ್ ಈ ಕಾರ್ ಬಂದ್ಬಿಟ್ಟು ಒಂದು 11 lakhs ಇದೆ ಅನ್ಕೊಳ್ಳಿ. ಸೊ ಅದೇ ಪ್ರೈಸ್ ನಿಮ್ಗೆ ಡೆಲಿವರಿ ಟೈಮ್ ತನಕ ಇರುತ್ತೆ. ಡೆಲಿವರಿ ಟೈಮ್ ತನಕ ಅದೇ ಆಡ್ ಆನ್ ಆಗಿರುತ್ತೆ. ಫಾರ್ ಅನ್ ಎಕ್ಸಾಂಪಲ್ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇದ್ರೆ ಇನ್ಶೂರೆನ್ಸ್ ಆಡ್ ಆನ್ ಆಗುತ್ತೆ, ಅದು ನಿಮ್ಗೆ ಅಲ್ಲೇ ಮೆನ್ಷನ್ ಇರುತ್ತೆ. ಆಪ್ಷನಲ್, ನಿಮ್ಗೆ ಬೇಕು ಅಂದ್ರೆ ತಗೋಬಹುದು. ವಾರಂಟಿನೂ ಆಪ್ಷನಲ್, ಬೇಕು ಅಂದ್ರೆ ತಗೋ. ಸ್ಟ್ಯಾಂಡರ್ಡ್ ವಾರಂಟಿ ನಾವು ಕೊಡ್ತಾ ಇದೀವಿ 1 ವರ್ಷ. ಸೊ ಅದಕ್ಕೇನು ಆಡ್ ಆನ್ ಅಲ್ಲ ಇರಲ್ಲ. ಸೊ ಎಕ್ಸ್ಟ್ರಾ ಬೇಕಂದ್ರೆ ಅದು ಆಡ್ ಆನ್ ಮಾಡ್ಕೊಂಡು ನಿಮ್ಗೆ ಅಲ್ಲಿ ಅದನ್ನು ಟ್ರಾನ್ಸ್ಪರೆನ್ಸಿನ ಆಪ್ ಅಲ್ಲೇ ಕೊಟ್ಬಿಟ್ಟಿದೆ. ಈ ಆಡ್ ಆನ್ ಮಾಡಿದ್ರೆ ಇವಾಗ ಫಾರ್ ಅನ್ ಎಕ್ಸಾಂಪಲ್ ಈ ಕಾರಿಗೆ 1 ವರ್ಷ ಸ್ಟ್ಯಾಂಡರ್ಡ್ ವಾರಂಟಿ ಇದೆ, ಇಂಜಿನ್ ಅಂಡ್ ಗೇರ್ ಬಾಕ್ಸ್. ಇವಾಗ ಹೊಸ ಶೋರೂಮ್ ಅಲ್ಲಿ ವಾರಂಟಿ ಏನ್ ಕೊಡ್ತಾರೆ, ಇಂಜಿನ್ ಅಂಡ್ ಗೇರ್ ಬಾಕ್ಸ್. ಕರೆಕ್ಟ್. ಇವಾಗ ಕ್ಲಚ್, ಬ್ರೇಕು, ಅದೆಲ್ಲ ಸಸ್ಪೆನ್ಷನ್ ನಾವು ಹೆಂಗ್ ಮಾಡ್ತೀವಿ ಅದ್ಮೇಲೆ ಡಿಪೆಂಡ್ ಆಗುತ್ತೆ. ಅದು ಬಂದು ಯಾರು ಕ್ಲೈಮ್ ಮಾಡಕ್ ಆಗಲ್ಲ. ಸೊ ನಾರ್ಮಲ್ ಇಂಜಿನ್ ಟ್ರಾನ್ಸ್ಮಿಷನ್ ಯೂಸ್ ಎಕ್ಸ್ಪೆನ್ಸಿವ್ ಅಂತ ಅದಕ್ಕೆ ಮಾತ್ರ ಕೊಡ್ತಾರೆ. ನಾವೇನ್ ಮಾಡ್ತೀವಿ, ಎಕ್ಸ್ಟೆಂಡೆಡ್ ವಾರಂಟಿ. ಫಾರ್ ಅನ್ ಎಕ್ಸಾಂಪಲ್ ನೀವು ಒಂದು 15,000 ಆ ತರ ಎಕ್ಸ್ಟ್ರಾ ಕೊಟ್ಟು ನೀವು ಪೇ ಮಾಡಿ ತಗೊಂತಿದ್ರ ಅಂದ್ರೆ ಈ ಕಾರಿಗೆ 3 ವರ್ಷ ವಾರಂಟಿ ಕೊಡ್ತೀವಿ. 3 years 15,000 rupees ಎಕ್ಸ್ಟೆಂಡೆಡ್ ವಾರಂಟಿ. ಜಸ್ಟ್ ಓಕೆ ಎಕ್ಸಾಂಪಲ್ ಹೇಳ್ತಾ ಇದ್ದಾರೆ. ಒಂದು 10-15 20,000 ಕೂಡ ಇರ್ಕೊಳ್ಳಿ, ತೊಂದ್ರೆ ಇಲ್ಲ. ಈ ದೊಡ್ಡ ಗಾಡಿ ಅಲ್ವಾ. ಸೊ 20,000 ನೀವು ಕೊಟ್ಟು ನೀವು ಫಾರ್ ಅನ್ ಎಕ್ಸಾಂಪಲ್ ತಗೊಂತಾ ಇದೀರ ಅಂದ್ರೆ ಎಕ್ಸ್ಟೆಂಡೆಡ್ ವಾರಂಟಿ, ಸ್ಟ್ಯಾಂಡರ್ಡ್ 1 year ಇದೆ, ಎಕ್ಸ್ಟ್ರಾ 2 years ಕೊಡ್ತೀವಿ. ಸೊ ಓವರ್ ಆಲ್ 3 years ಇಂಜಿನ್ ಗೇರ್ ಬಾಕ್ಸ್, ಮತ್ತೆ 6,000 kilometers. ಸೊ ಇದು ಕಾನ್ಸೆಪ್ಟ್. ಸೊ ನಾರ್ಮಲ್ ಆಗಿ ಏನಾಗುತ್ತೆ, ಸ್ಪಿನ್ನಿ ಅಂದ್ರೆ ಕಸ್ಟಮರ್ಸ್ ಒಂದೇ ಮೈಂಡ್ ಸೆಟ್, ಇವರು ನಿಜವಾಗಿರ್ತಾರೆ, ಯಾವುದೇ ತರ ಮೋಸ ಆಗಲ್ಲ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಅವರು 100% ಬುಕ್ ಮಾಡ್ತಾರೆ. ಪ್ಲಸ್ ಇವಾಗ ಎಕ್ಸಾಂಪಲ್ ಇವಾಗ ಈ ಕಾರ್ ಓಡಿಸ್ ನೋಡ್ತೀರಾ, ಇಷ್ಟ ಆಯ್ತು, ನೀವು 5,000 ರೂಪಾಯಿ ಕೊಟ್ಟು ಬುಕ್ ಮಾಡ್ಕೋಬಹುದು. ಸೊ ಬುಕ್ ಮಾಡಾದ್ಮೇಲೆ 3 to 4 days ನಾವು ಹೋಲ್ಡ್ ಮಾಡ್ತೀವಿ, ಈ ಕಾರ್ನ ಹೋಲ್ಡ್ ಮಾಡ್ತೀವಿ.
ಸೊ ನೀವು ಲೋನ್ ಅಲ್ಲಿ ತಗೊಂತಾರೆ ಲೋನ್ ಇವಾಗ ಇನ್ ಕೇಸ್ ಇವತ್ತೇ ಅಪ್ರೂವಲ್ ಆಯ್ತು ಇವತ್ತೇ ಡೆಲಿವರಿ, ನಾಳೆ ಅಪ್ರೂವಲ್ ಅಂದ್ರೆ ನಾಳೆ Same day delivery. ಸೇಮ್ ಡೇ Okay. ಅಪ್ರೂವಲ್ ಬೇಸ್ಡ್ ಆನ್ ದಟ್ ನಾವು ಡೆಲಿವರಿ ಮಾಡ್ತಾರೆ, ಯಾಕಂದ್ರೆ ನಾವು 5 days ಮನಿ ಬ್ಯಾಕ್ ಗ್ಯಾರಂಟಿ ಇದೆ ಅಂತ ಹೇಳಿದೆ ನಿಮ್ಗೆ. ಹೌದು. ಸೊ ಅದರಲ್ಲಿ ನೀವೇನೋ ರಿಟರ್ನ್ ಬಂದ್ಬಿಟ್ರೆ ಪ್ರೋಸೆಸ್ ಸ್ಟಾರ್ಟ್ ಆದ್ರೆ ನಿಮ್ಗೆಲ್ಲ ಲಾಸ್ ಆಗುತ್ತೆ. ಸೊ ನಾವು ಹೋಲ್ಡ್ ಮಾಡಿರ್ತೀವಿ RC ಮತ್ತೆ ಇನ್ಶೂರೆನ್ಸ್, RC ಮತ್ತೆ ಲೋನ್ ಪ್ರೋಸೆಸ್ ನಾವು ಸ್ಟಾಪ್ ಮಾಡಿರ್ತೀವಿ. ನೀವು 5 days ಬಂದಿಲ್ಲ ಅಂದ್ರೆ 6th day ನಾವು ಸ್ಟಾರ್ಟ್ ಮಾಡ್ತೀವಿ. ಸೊ ಇನ್ ಕೇಸ್ ನೀವೇನಾದ್ರು ಇಶ್ಯೂ ಇಷ್ಟ ಆಗಿಲ್ಲ, ಸ್ಯಾಟಿಸ್ಫಿಕೇಶನ್ ಆಗಿ ರಿಟರ್ನ್ ಕೊಟ್ರಿ ಅಂದ್ರೆ ಲೋನ್ ಕ್ಯಾನ್ಸಲ್ ಆಗುತ್ತೆ, ನಿಮ್ಗೆ ಯಾವುದೇ ತರ ಲಾಸ್ ಇರಲ್ಲ. ಡೌನ್ ಪೇಮೆಂಟ್ ಏನ್ ಮಾಡಿದ್ರೆ ಅದು ರಿಟರ್ನ್ ಆಗುತ್ತೆ. ಸೊ ನಿಮ್ಗೆ ಹೆಂಗಿದ್ರು ಲಾಸ್ ಇಲ್ಲ. ಕರೆಕ್ಟ್. ಸೊ ಇದು ಟ್ರಾನ್ಸ್ಪರೆನ್ಸಿ ಇರುತ್ತೆ. ಬೇರೆ ಕಡೆ ಎಲ್ಲ ನಿಮ್ಗೊಂದು ಬಾಯಲ್ಲಿ ಒಂಥರ ಹೇಳ್ತಾರೆ, ಆಗೋದೇ ಒಂಥರ ಇರುತ್ತೆ. ಇಲ್ಲಿ ಆತರ ಇರಲ್ಲ. ಕಸ್ಟಮರ್ಸ್ ಜಾಸ್ತಿ ವಿಸಿಟ್ ಮಾಡೋಕ್ಕಿಂತ ಆಪ್ ಅಲ್ಲೇ ಬುಕ್ ಮಾಡ್ತಾ ಇರ್ತಾರೆ. ಆನ್ಲೈನ್ ಬುಕಿಂಗ್ ಇಮಿಡಿಯೇಟ್ ಆಗ್ತಾ ಇರುತ್ತೆ, ಯಾಕಂದ್ರೆ ಬುಕಿಂಗು ಕ್ಯಾನ್ಸಲ್ ಆಗ್ಬೋದು, ಡೆಲಿವರಿ ಆದ್ಮೇಲೆ ಕ್ಯಾನ್ಸಲ್ ಆಪ್ಷನ್ ಇರುತ್ತೆ. ಸ್ಯಾಟಿಸ್ಫಿಕೇಶನ್ ಎಂಡ್ ಆಫ್ ದ ಡೇ ಕಸ್ಟಮರ್ ಸ್ಯಾಟಿಸ್ಫಿಕೇಶನ್ ಇಂಪಾರ್ಟೆಂಟ್. ಸೊ ಇನ್ ಕೇಸ್ ಡೆಲಿವರಿ ಆಗಕ್ಕೆ ಒಂದ್ ದಿವಸ ಮುಂಚೆ ನನಗೆ ಬೇಡ ಅಂತ ಹೇಳಿದ್ರು ಹಂಗೆ ಅಮೌಂಟ್ ಎಲ್ಲ ರೀಫಂಡ್ 5,000 ಏನ್ ಪೇ ಮಾಡಿರ್ತೀವಿ ಅದು ರಿಟರ್ನ್ ಆಗುತ್ತೆ. ಯಾವುದೇ ತರ ಒಂದ್ 2,000 ರೂಪಾಯಿ ಎತ್ಕೊಂತೀವಿ, ₹1 ಡಿಡಕ್ಷನ್ ಇಲ್ಲ. ಓಕೆ, ₹1 ಡಿಡಕ್ಷನ್ ಇರಲ್ಲ ನಿಮಗೆ. ಸೂಪರ್ ಸೂಪರ್. ಸೊ ಇದು ನಮ್ದು ಸ್ಪಿನಿ ಬೆನಿಫಿಟ್ಸ್. ಮತ್ತೆ ವಾರಂಟಿ, ಎಕ್ಸ್ಟೆಂಡೆಡ್ ವಾರಂಟಿ, 5 days ಮನಿ ಬ್ಯಾಕ್ ಗ್ಯಾರಂಟಿ ಇವೆಲ್ಲ ಕೊಡೋದ್ರಿಂದ ಪ್ಲಸ್ ನಾವು ಕ್ವಾಲಿಟಿ ಕಾಸ್ಟ್ ಕೊಡ್ತಾ ಇದೀವಿ. ಫಸ್ಟ್ ಆಫ್ ಆಲ್ ಫಿಕ್ಸ್ಡ್ ಪ್ರೈಸ್, ಯಾಕಂದ್ರೆ ನಾವು ಕ್ವಾಲಿಟಿ ಕೊಡ್ತಾ ಇದೀವಿ, ಟ್ರಾನ್ಸ್ಪರೆನ್ಸಿ ಇರ್ತೀವಿ. ನಾನು ಯಾವುದೇ ರೀತಿಯಲ್ಲಿ ನಿಮಗೆ ಒಂದು ಹಿಡನ್ ಆಗಿ ಮಾತಾಡೋಂಗಿದ್ರೆ ನಾನು ನೆಗೋಷಿಯಬಲ್ ಮಾಡಬಹುದು. ಬಟ್ ನಾವು ಇಲ್ಲೆಲ್ಲ ಟ್ರಾನ್ಸ್ಪರೆನ್ಸಿ ಇರೋದಕ್ಕೆ ಸಿಂಗಲ್ ಸ್ಕ್ರಾಚ್ ಮೆನ್ಷನ್ ಮಾಡ್ಬಿಟ್ಟಿದ್ವಿ ಆಪ್ ಅಲ್ಲಿ, ರಿಪೋರ್ಟ್ ಅಲ್ಲಿ ಹಾಕಿದ್ವಿ. ಇಷ್ಟು ಸ್ಕ್ರಾಚ್ ಇದೆ, ಇಷ್ಟು ಡೆಂಟ್ ಇದೆ, ಅದ್ರ ಮೇಲೆ ಪ್ರೈಸ್ ಕೊಟ್ ಮಾಡಿರೋಕೆ ಫಿಕ್ಸ್ಡ್ ಪ್ರೈಸ್. ಸೊ ಫಿಕ್ಸ್ಡ್ ಪ್ರೈಸ್ ಅಲ್ಲಿ ಈ ಕಾಲದಲ್ಲಿ ಬಿಸ್ನೆಸ್ ರನ್ ಮಾಡೋದು ಎಷ್ಟು ಕಷ್ಟ ಅಂತ ಗೊತ್ತು, ಬಟ್ ನಾವು ಟಾಪರ್ ಆಗಿ ವರ್ಕ್ ಮಾಡ್ತಾ ಇದ್ದೀವಿ ಬಿಕಾಸ್ ಆಫ್ ದ ಟ್ರಸ್ಟ್. ಓಕೆ, ಸೊ ದಿಸ್ ಇಸ್ ದ ಬೆನಿಫಿಟ್. ಓಕೆ, ಸೊ ಸ್ಪಿನಿ ಇದು ಬೆನಿಫಿಟ್ಸ್ ಎಲ್ಲ ನಿಮ್ಗೆ ಕಂಪ್ಲೀಟ್ ಆಗಿ, ಸೊ ಇದಕ್ಕಿಂತ ಡೀಟೇಲ್ ಆಗಿ ಐ ಥಿಂಕ್ ಸ್ಪಿನಿ ಆ್ಯಪ್ ಅಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿರಲ್ಲ. ಮಿಸ್ಟರ್ ಹರೀಶ್ ಕ್ಲಿಯರ್ ಆಗಿ ಕ್ಲೀನ್ ಆಗಿ ಬಂದ್ಬಿಟ್ಟು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇನ್ ಕೇಸ್ ನೀವು ಯಾರಾದರೂ ಬಂದ್ಬಿಟ್ಟು ಯಲಹಂಕ ಸ್ಪಿನಿಗೆ ಬಂದರೆ ಮಿಸ್ಟರ್ ಹರೀಶ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಅವ್ರದ್ದು ಡೀಟೇಲ್ಸ್ ಬೇಕಂದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರೇ ನಿಮಗೆ ಎಂಡ್ ಟು ಎಂಡ್ ಕಂಪ್ಲೀಟ್ ಆಗಿ ಪ್ರಾಸೆಸ್ನ ಕಂಪ್ಲೀಟ್ ಆಗಿ ಗೈಡ್ ಮಾಡ್ತಾರೆ. ಸೊ ಅಷ್ಟೊಂದು ನಾಲೆಜ್ ಇದೆ ಅವ್ರಿಗೆ. ಸೊ ತುಂಬ ಥ್ಯಾಂಕ್ಸ್ ಮಿಸ್ಟರ್ ಹರೀಶ್ ಅವರೇ ಇಷ್ಟೊತ್ತು ಕಂಪ್ಲೀಟ್ ನೀವು ಡೀಟೇಲ್ಸ್ ಕೊಟ್ಟಿದ್ದಕ್ಕೆ. ಸೊ ಅದಕ್ಕಿಂತ ಮುಂಚೆ ಟೆಸ್ಟ್ ಡ್ರೈವ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ನೀವು ಈ ಗಾಡಿನ ಒಂದು ಓವರ್ ಲುಕ್ ನೋಡ್ಕೊಳ್ಳಿ. ಸೊ ಹಂಗೆ ನೀವು ಬನ್ನಿ, ಸೊ ಗಾಡಿ ನೋಡ್ಕೊಳ್ಳಿ. ಆಸ್ ಆಫ್ ನಾವು ವಾಟರ್ ವಾಶ್ ಆಗಿದೆ, ಡೆಲಿವರಿ ಟೈಮಲ್ಲಿ ನಾನು ಹೇಳಿದನ್ನ ಆ ಎಕ್ಸ್ಪೆಕ್ಟೇಷನ್ ನಿಮ್ಗೆ ಫಿಲ್ ಮಾಡ್ಕೊಡ್ತೀನಿ. ಓಕೆ, ಸೊ ನೀವು ಗಾಡಿ ನೋಡ್ಬೋದು. ಸೊ ಸೂಪರ್ ಆಗಿದೆ. ಸೊ ಇದು ಬಂದ್ಬಿಟ್ಟು ಡೆಲಿವರಿಗೆ ಆಗಿಂತ ಒಂದು ದಿವಸ ಮುಂಚೆ ಫುಲ್ ಕಂಪ್ಲೀಟ್ ಆಗಿ ನಿಮಗೆ ರಬ್ಬಿಂಗ್ ಪಾಲಿಶ್ ಎಲ್ಲ ಮಾಡಿ, ಸೊ ಬ್ರ್ಯಾಂಡ್ ನ್ಯೂ ಕಾರ್ ಹೆಂಗಿರುತ್ತೆ ಆ ಥರ ಬಂದ್ಬಿಟ್ಟು ಕೊಡ್ತೀರಾ. ಸೊ ನಿಮ್ಗೆ ಇಂಟೀರಿಯರ್ಸ್ಗಳನ್ನು ತೋರಿಸ್ಕೊಡ್ತೀನಿ. ಇಂಟೀರಿಯರ್ಸ್ಗಳನ್ನು ನೀವು ನೋಡಿ ಹಂಗೆ, ಸೊ ಲೈವ್ ಆಗೇ ನೋಡಿ. ಆ್ಯಕ್ಚುಲಿ ಇದು ಬಂದ್ಬಿಟ್ಟು ಆಟೋಮೆಟಿಕ್ಕು. ಸೊ ಇಂಟೀರಿಯರ್ಸು ನೋಡಿ ಎಷ್ಟು ಸೂಪರ್ ಆಗಿದೆ ಇಂಟೀರಿಯರ್ಸ್ ಕೂಡ. ಸೊ ಇದು ಯಾವ ಮಾಡಲ್ ಹೇಳ್ರಿ ಸರ್ ನೀವು? 21 ಮಾಡಲ್ ಸರ್. 21 ಮಾಡಲ್. ಎಷ್ಟು ಕಿಲೋಮೀಟರ್ ಓಡಿದೆ ಅಂತ ಹೇಳ್ರಿ? 62,000. ಬ್ರಾಂಡ್ ನ್ಯೂ ಟೈರ್ಸ್ ಬೇರೆ ಇದೆ ಇದರಲ್ಲಿ. ಟೈರ್ಸ್ 85% ಮೇಲೆ ಇನ್ನ ಸ್ಟಿಲ್ ಯೂಸೇಜ್. ಆ ಟೈರ್ ಎಷ್ಟು ಕಿಲೋಮೀಟರ್ ಓಡುತ್ತೆ ಅಂತಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿರ್ತೀವಿ. ಓಕೆ, ಸೊ ಹಂಗೆ ಫ್ರಂಟ್ ಬಾನೆಟ್ ಕೂಡ ನೋಡೋಣ ಬನ್ನಿ. ಓಪನ್ ಮಾಡೋಣ. ನೋಡಿ ಆಲ್ರೆಡಿ ಎಲ್ಲ ಕ್ಲೀನ್ ಮಾಡಿದೀವಿ. ಇನ್ನೊಂದು ಕ್ಲೀನ್ ಆಗಿದೆ. ಇನ್ನೊಂದು ಟೈಮ್ನು ಕ್ಲೀನ್ ಮಾಡ್ತೀರಾ? ಡೆಲಿವರಿ ಟೈಮಲ್ಲಿ ಎಂಡ್ ಆಫ್ ದ ಡೇ ಫಿನಿಶಿಂಗ್ ಕೊಡ್ತೀವಿ ನಾವು. ಇಂಜಿನ್ ಬೇನು ನೋಡಿ ಎಷ್ಟು ಕ್ಲೀನ್ ಆಗಿದೆ ಅಂತ. ಸೊ ಇವಾಗ ಬನ್ನಿ, ಟೈಮ್ ವೇಸ್ಟ್ ಮಾಡೋದು ಬೇಡ, ಟೆಸ್ಟ್ ಡ್ರೈವ್ ಮಾಡಿ ನೋಡೋಣ. ಸೊ ಫ್ರೆಂಡ್ಸ್ ಇವಾಗ ಟೆಸ್ಟ್ ಡ್ರೈವ್ ತಗೊಂಡಿದ್ದೀವಿ. ಚೆಕ್ ಮತ್ತೆ ನಾವು ಸಿಕ್ಸಾಕ್ ಮಾಡೋದಕ್ಕೆ ಅಲ್ಲಿ ಪೋಲ್ಸ್ ಇದೆಲ್ಲ ಹಾಕಿದೀವಿ, ಟ್ರಯಾಂಗಲ್ ಎಲ್ಲ ಹಾಕಿದೀವಿ. ಸೊ ಅವಾಗ ನಿಮ್ಗೆ ಸ್ಟೇರಿಂಗ್ ಫೀಲ್ ಗೊತ್ತಾಗ್ಲಿ. ಇವಾಗ ನಾರ್ಮಲ್ ಸಿಟಿ ಒಳಗಡೆ ನೀವು ಆಚೆ ರೋಡ್ ತಗೊಂಡು ಹೋದ್ರೆ ಸೀದಾ ಹೋಗ್ಬೇಕು, ಸೀದಾ ಬರಬೇಕು, ಟ್ರಾಫಿಕ್ ಬ್ರೇಕ್ ಬಿಟ್ಟು ಬ್ರೇಕು ಹೋಲ್ಡು ರಿಲೀಸ್ ಆ ಥರನೇ. ಸೊ ಅದ್ರಲ್ಲಿ ನಿಮ್ಗೆ ಏನು ಫೀಲ್ ಬರಲ್ಲ. ಸೊ ಇಲ್ಲಿ ಅಂದ್ರೆ ನಿಮ್ಗೆ ಎಲ್ಲಾ ತರ ಟ್ರ್ಯಾಕ್ ಮಾಡಿರುತ್ತೆ. ನೀವು ಆನ್ ರೋಡ್ ಅಲ್ಲಿ ಯಾವ ತರ ಎಲ್ಲ ಫೀಲ್ ಬರುತ್ತೆ ಎಲ್ಲಾ ಫೀಲು ಕೊಡ್ತಾ ಇದೀವಿ. ಓಕೆ, ಸೊ ಅದಕ್ಕೆ ಎಲ್ಲ ಈ ತರ ಮಾಡಿರೋದು ಟ್ರ್ಯಾಕ್ ಸೆಟಪ್. ಓಕೆ, ಸೊ ಇದು ಯಾವ ಮಾಡಲ್ ಹೇಳ್ರಿ ಬ್ರೋ ನೀವು? 21 ಮಾಡಲು. 21 ಮಾಡಲು ಡೀಸೆಲ್ ಅಲ್ಲ ಇದು? ಹೌದು. ಓಕೆ, ಸೊ ಫ್ರೆಂಡ್ಸ್ ಇದು 21 ಮಾಡಲು ಡೀಸೆಲ್. ಎಷ್ಟು ಕಿಲೋಮೀಟರ್ ಓಡಿದೆ ಬ್ರೋ ಇದು? 62. 62,000 ಕಿಲೋಮೀಟರ್ ನೋಡಿದೆ. ಬಟ್ ನಿಮಗೆ ಇನ್ನೊಂದು ಶಾರ್ಟ್ ಲಿಸ್ಟ್ ಮಾಡಿದೀರಾ ನೀವು, ವೈಟ್ ಕಲರ್ ಪೆಟ್ರೋಲ್ ಮಾಡಿದ್ವಿ. ದಟ್ ಈಸ್ ಆಕ್ಚುಲಿ ಕಂಪೇರ್ ಟು ದಿಸ್ ಅದು 22 ಮಾಡಲ್ ಆಗುತ್ತೆ. 17,500 ಅಷ್ಟೇ ಓಡಿರೋದು. 17,500 ಕಿಲೋಮೀಟರ್ ಮಾತ್ರ ಓಡಿದೆ. ಆ ಕಾರಿಗೆ ಸ್ಟ್ಯಾಂಡರ್ಡ್ ಆಗಿ 3 years ಸ್ಟ್ಯಾಂಡರ್ಡ್ ವಾರಂಟಿ ನಾವೇ ಕೊಡ್ತಾ ಇದ್ವಿ. ಎಕ್ಸ್ಟ್ರಾ ಏನ್ ಪೇ ಮಾಡಿ ತಗೊಳ್ಳೋದು ಅವಶ್ಯಕತೆ ಇಲ್ಲ. ಫ್ರಮ್ ಸ್ಪಿನ್ನಿ ಸೈಡ್ 3 years ವಾರಂಟಿ ಫಾರ್ ದಟ್ ಕಾರ್, ಬಿಕಾಸ್ ಅದು ಅಶೋರ್ಡ್ ಪ್ಲಸ್ ಅಲ್ಲಿ ಇದೆ. ನಮ್ಮ ಹತ್ರ ಇರೋ ಕಾಸು ಬಜೆಟ್ ಅಶೋರ್ಡ್ ಪ್ಲಸ್ ಅಂತ ಡಿಫ್ರೆನ್ಸಿಯೇಷನ್ ಮಾಡಿರ್ತೀವಿ ನಾವು. ಸೊ ಇವಾಗ ಫಾರ್ ಅನ್ ಎಕ್ಸಾಂಪಲ್ ಒಂದು 3rd ಓನರ್ ಕಾರು, ಇಲ್ಲ ಓಲ್ಡರ್ ವೆಹಿಕಲ್, ಇಲ್ಲ ಕಿಲೋಮೀಟರ್ 1 ಲಕ್ಷ ಓಡಿರೋ ಕಾರ್ಸ್, ಇವೆಲ್ಲ ಬಜೆಟ್ ಅಂಡರ್ ಬರುತ್ತೆ. ಸೊ ಅವಾಗ ಏನಾಗುತ್ತೆ 6 months ಸ್ಟ್ಯಾಂಡರ್ಡ್ ವಾರಂಟಿ ಕೊಡ್ತೀವಿ. ಎಕ್ಸ್ಟ್ರಾ ಪೇ ಮಾಡಿದ್ರೆ ಎಕ್ಸ್ಟೆಂಡೆಡ್ ವಾರಂಟಿ ತಗೊಂಡ್ರೆ ಓವರ್ ಆಲ್ 1 year ಕೊಡ್ತೀವಿ. ಸೊ ಈ ಕಾರ್ ಇವಾಗ ಎಕ್ಸಾಂಪಲ್ ಇದು ಬಂದು 1 ವರ್ಷ ವಾರಂಟಿ ಇದೆ ನಿಮಗೆ, ಅಶೋರ್ಡ್ ಕ್ಯಾಟಗರಿಲಿ ಇದೆ. ಸೊ ಈ ಕಾರಿಗೆ ನೀವು ಎಕ್ಸ್ಟ್ರಾ ಪೇ ಮಾಡಿದ್ರೆ 3 ವರ್ಷ ವಾರಂಟಿ ಕೊಡ್ತೀವಿ. ಓಕೆ, ಸೊ ಅವಾಗ ನಿಮಗೆ ಓವರ್ ಆಲ್ 3 years. ಇವಾಗ ಇನ್ನೊಂದು ವೈಟ್ ಕಲರ್ ಕ್ರಿಟಾ ನೀವು ನೋಡಿದಿರಲ್ಲ, ಸೊ ಅದಕ್ಕೆ ಸ್ಟ್ಯಾಂಡರ್ಡ್ 3 years ಬಿಕಾಸ್ ಆಫ್ ಎ ಬ್ರಾಂಡ್ ನ್ಯೂ. ಸೊ ಓನ್ಲಿ 17,000 ನೋಡಿದೆ. ಓಕೆ, ಸೊ ಅದರಿಂದ ನಿಮಗೆ 3 years ವಾರಂಟಿ ಸ್ಟ್ಯಾಂಡರ್ಡ್ ನೀವೇ ಕೊಡ್ತಾ ಯಾವುದೇ ತರ ಚಾರ್ಜಸ್ ಇಲ್ಲ ಅದಕ್ಕೆ. ಓಕೆ, ಇನ್ಕ್ಲೂಡಿಂಗ್ ದ ಪ್ರೈಸ್ ಓನ್ಲಿ. ಓಕೆ, ಇವಾಗ ನನಗೆ ಇನ್ನೊಂದೊಂದು ಪ್ರಶ್ನೆ ಇದೆ. ಫಾರ್ ಎಕ್ಸಾಂಪಲ್ ನಾನು ಬುಕ್ ಮಾಡಿರೋದು ಬಂದ್ಬಿಟ್ಟು ಈ ಕಾರ್ಗೆ ಬುಕ್ ಮಾಡಿದ್ದೀನಿ. ಇವಾಗ ನಾನು ಆ ಕಾರ್ ಬಂದ್ಬಿಟ್ಟು ಟೆಸ್ಟ್ ಡ್ರೈವ್ ತಗೊಬೋದಾ? ತಗೋಬಹುದು.
ಅದಕ್ಕೆ ತಿರ್ಗಾ ಯಾವ್ದಾದ್ರು ಪೇ ಮಾಡಬೇಕು ಆ ಥರ ಏನಾದ್ರು ಇದೆಯಾ? ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ನಿಮಗೆ ನೀವು ಬುಕ್ ಮಾಡಾದ್ಮೇಲೆ 3 to 4 days ನಾವು ಟ್ಯಾಕ್ ಟೈಮ್ ಕೊಡ್ತೀವಿ, ಮ್ಯಾಕ್ಸಿಮಮ್ 5 days. ಇವಾಗ ನೀವು ಲೋನ್ ಅಲ್ಲಿ ನೋಡ್ತಾ ಫುಲ್ ಕ್ಯಾಶ್ ಅಂದ್ರೆ 3 days, ಲೋನ್ ಅಂದ್ರೆ 5 days. ಆ 5 days ಒಳಗಡೆ ನೀವು ಡೆಲಿವರಿ ತಗೋಬೇಕಾಗುತ್ತೆ. ತಗೊಂಡಿಲ್ಲ ಅಂದ್ರೆ ಆಟೋಮೆಟಿಕ್ ಆಗಿ ಕ್ಯಾನ್ಸಲ್ ಆಗಿ ನಿಮಗೆ ಏನ್ 5,000 ಬುಕಿಂಗ್ ಅಮೌಂಟ್ ಕೊಟ್ಟಿರ್ತೀರಾ ಅದು 100% ರೀಫಂಡಬಲ್ ಆಗ್ಬಿಡುತ್ತೆ ಆಟೋಮೆಟಿಕ್, ನೀವು ಏನೋ ರೆಸ್ಪಾಂಡ್ ಮಾಡಿಲ್ಲ ಅಂದ್ರೆ. ಆರ್ ಎಲ್ಸ್ ನೀವು ಇವಾಗ ಎಕ್ಸಾಂಪಲ್ ಈ ಗಾಡಿ ಬುಕ್ ಮಾಡಿದೀರಾ, ನಾಳೆ ಇನ್ನೊಂದು ಗಾಡಿ ಮೇಲೆ ಆಸೆ ಆಯ್ತು, ಸೊ ವೈಟ್ ಕಲರ್ ಕಿಟ್ಟ ತಗೋಬೇಕು ಅನ್ಕೊಂಡ್ರೆ ನನಗೆ ನೀವು ಇನ್ಫಾರ್ಮ್ ಮಾಡಿ ಇಲ್ಲಿರೋ 5,000 ಎತ್ತಿ ಅಲ್ಲಿಗೆ ಹಾಕೋದು, ಟ್ರಾನ್ಸ್ಫರ್ ಮಾಡ್ಕೊಡ್ತೀವಿ. ಸ್ವಾಪಿಂಗ್ ಆಪ್ಷನ್ ಇರುತ್ತೆ, ಐದರ್ ಸ್ವಾಪ್ ಇಲ್ಲ ನಿಮ್ಗೆ ಯಾವ್ದು ಬೇಡ ಅಂದ್ರೂ ನೀವು ಕ್ಯಾನ್ಸಲ್ ಮಾಡ್ಕೋಬಹುದು. ಎಂಡ್ ಆಫ್ ದ ಡೇ ಕಸ್ಟಮರ್ಗೆ ಯಾವುದೇ ತರ ಲಾಸ್ ಇರಲ್ಲ, ಸಿಂಗಲ್ ರೂಪಿ. ಇದು ಕಾನ್ಸೆಪ್ಟ್, ಅದಕ್ಕೆ 100% ರೀಫಂಡಬಲ್ ಕಾನ್ಸೆಪ್ಟ್ ನಾವು ಕೊಡ್ತೀವಿ. ಸೊ ಇವಾಗ ನಾವು ಇದು ಡೀಸೆಲ್ ನೋಡಿದ್ವಿ, ಸೊ ನೆಕ್ಸ್ಟ್ ಪೆಟ್ರೋಲ್ ಹೇಳ್ರಿ ನೀವು. ಸೊ ಪೆಟ್ರೋಲ್ ಕಾರ್ನು ಒಂದ್ಸತಿ ತೋರಿಸಿ, ಅದನ್ನು ಒಂದು ಡ್ರೈವ್ ಮಾಡೋಣ. ಸೊ ಹೆಂಗಿದೆ ಅಂತ ಫೈನಲೈಸ್ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು. ಫಸ್ಟ್ ಬ್ಲಾಕ್ ಕಲರ್ ನೋಡಿದ್ವಲ್ಲ, ಅದು ಬಂದ್ಬಿಟ್ಟು ಡೀಸೆಲ್ 21 ಮಾಡಲ್ ಅಲ್ಲ ಸರ್? 21 ಮಾಡಲ್ 62 ಓಡಿದೆ. ಓಕೆ, ಇದು ಬಂದ್ಬಿಟ್ಟು 22 ಮಾಡಲ್. 22 ಮಾಡಲ್ ಜಸ್ಟ್ 17,000 ಓಡಿದೆ. ಜಸ್ಟ್ 17,000 ಕಿಲೋಮೀಟರ್ ಮಾತ್ರ ಡ್ರೈವನ್ ಆಗಿದೆ. ಗಾಡಿ ನೋಡಿ ಎಷ್ಟು ಸೂಪರ್ ಆಗಿದೆ. ಆಕ್ಚುಲಿ ನಮ್ಮ ಕ್ಯಾಮ್ರಾಮ್ಯಾನ್ಗೂ ಇದೆ ವೈಟ್ ಇಷ್ಟ ಆಗ್ಬಿಟ್ಟಿದೆ ಅನ್ಸುತ್ತೆ. ಸೊ ಅವ್ರು ಹೇಳ್ತಾ ಇದ್ರು ಡ್ಯುಯಲ್ ಟೋನ್ ಕಲರ್ ಚೆನ್ನಾಗಿದೆ ಇದು. ಸೊ ಅದಕ್ಕಿಂತ ಡೀಸೆಲ್ಗಿಂತ ಈ ಪೆಟ್ರೋಲ್ ತುಂಬಾ ಚೆನ್ನಾಗಿದೆ. ಸೊ ಇದರಲ್ಲಿ ಕೂಡ ನಿಮ್ಗೆ ಇಂಟೀರಿಯರ್ಸ್ ಎಲ್ಲ ತೋರಿಸ್ಕೊಡ್ತೀವಿ ನೋಡಿ. ಇಂಟೀರಿಯರ್ಸ್ ಎಲ್ಲ ಸೊ ನೋಡ್ಬೋದು, ಇಂಟೀರಿಯರ್ಸ್ ಎಲ್ಲ ಬ್ರ್ಯಾಂಡ್ ನ್ಯೂ ಆಗಿದೆ ನೋಡಿ ಇಂಟೀರಿಯರ್ಸ್ ಎಲ್ಲ. ಇನ್ ಕೇಸ್ ಈ ಕಾರ್ ಏನಾದರೂ ನೀವು ಪರ್ಚೇಸ್ ಮಾಡಂಗಿದ್ರೆ ಸೊ ಫೈನಲ್ ಆಗಿ ಇನ್ನೊಂದು ಕೊಟ್ಟು ನಿಮಗೆ ಕಂಪ್ಲೀಟ್ ಪಾಲಿಶ್ ಸರ್ವಿಸ್ ಎಲ್ಲ ಕ್ಲೀನಾಗಿ ಮಾಡಿ ಚೆಕ್ ಮಾಡಿ ಬಂದ್ಬಿಟ್ಟು ನೀವು ಕೊಡ್ತೀರಲ್ಲ ಸರ್? ಕರೆಕ್ಟ್. ಓಕೆ, ಸೊ ದಟ್ ಈಸ್ ವಾಟ್ ಡೆಲಿವರಿ ಟೈಮಲ್ಲಿ ಯು ಕ್ಯಾನ್ ಎಕ್ಸ್ಪೆಕ್ಟ್ ದಟ್ ನ್ಯೂ ಕಾರ್ ಫೀಲ್. ಓಕೆ, ಸೊ ಬನ್ನಿ ಸರ್ ಇದನ್ನು ಟೆಸ್ಟ್ ಡ್ರೈವ್ ಒಂದು ಮಾಡೋಣ. ಸೊ ಟೆಸ್ಟ್ ಡ್ರೈವ್ ಮಾಡಿ ಫೈನಲೈಸ್ ಮಾಡೋಣ ಯಾವ ಕಾರ್ ನಮ್ಮ ಕ್ಯಾಮ್ರಾಮ್ಯಾನ್ಗೆ ಬೇಕು ಅಂತ. ಸೊ ನೀವು ಅನ್ಕೊಂತೀರಾ ಏನಪ್ಪ ನಾನೇ ಕಾರ್ ಓಡಿಸ್ತೀನಿ ಅಂತ. ಸೊ ಅವರು ಓಡಿಸಿದ್ದಾರೆ, ವೀಡಿಯೋ ಎತ್ತಿಲ್ಲ ಅಷ್ಟೇ. ಸೊ ಅವ್ರಿಗೆ ಆ ಕಾರ್ ಸ್ವಲ್ಪ ಏನೋ ಇಷ್ಟ ಆಗಿಲ್ಲ. ಸೊ ಈ ಕಾರ್ ನೋಡಿದ್ಮೇಲೆ ಇದು ತುಂಬ ಇಷ್ಟ ಆಗಿಬಿಟ್ಟಿದೆ ಅವ್ರಿಗೆ. ಸೊ ವೈಟ್ ಅಂತಲೇ ಬಂದ್ವಿ ನಾವು. ಸೊ ಡೈರೆಕ್ಟಾಗಿ ಹೋಗಿ ನೋಡ್ಕೊಳ್ಳೋಣ. ಬ್ಲ್ಯಾಕ್ ಬುಕ್ ಮಾಡಿದ್ವಿ, ಡೈರೆಕ್ಟಾಗಿ ಹೋಗಿ ನೋಡೋಣ ಬೇರೆ ಕಲರ್ ಏನಾದರೂ ಇದ್ರೂ ಬುಕ್ ಮಾಡೋಣ ಅಂತ. ಸೊ ವೈಟ್ ಇವಾಗ ಅವ್ರಿಗೆ ಇಷ್ಟ ಅಂತ ಹೇಳಿದ್ದಾರೆ. ಬನ್ನಿ ಟೆಸ್ಟ್ ಡ್ರೈವ್ ನೋಡೋಣ. ಟೆಸ್ಟ್ ಡ್ರೈವ್ ಏನಾದರೂ ಅವ್ರಿಗೆ ಏನಾದರೂ ಓಕೆ ಆಯಿತು ಅಂದರೆ ಈ ಕಾರ್ನ ಬುಕ್ ಮಾಡೋಣ. ಸೊ ಬನ್ನಿ. ಸೊ ಇವಾಗ ಇದು ವೆಂಟಿಲೇಟರ್ ಸೀಟ್ಸ್. ಓಕೆ, ಸೀಟಿಂಗ್ ಕೂಲಿಂಗ್ನೆಸ್ ಬರುತ್ತೆ. ಸೊ ಸಣ್ಣ ಬಿಸಿಲು ಟೈಮಲ್ಲಿ ನಿಮ್ಗೆ ಸ್ವೆಟ್ ಆಗಲ್ಲ, ಲಾಂಗ್ ಡ್ರೈವ್ ಮಾಡೋವಾಗಲ್ಲ. ಅದರಿಂದ ವೆಂಟಿಲೇಟರ್ ಸೀಟ್ಸ್ ಎಲ್ಲ ಯೂಸ್ಫುಲ್ ಇರುತ್ತೆ. ಸೊ ಈ ಕಾರ್ ಬಂದು ಫುಲ್ಲಿ ಟಾಪ್ ಅಂಡ್ ವೇರಿಯಂಟ್. ಫುಲ್ಲಿ ಟಾಪ್ ಎಂಡೆಡ್. ಸೊ ಇದರಲ್ಲಿ ಒಂದು ವಿಷಯ ಇದೆ, ಇದು ಗೊತ್ತಾಗ್ತಿದೆ ಪಿಕಪ್ ಸ್ಪೀಡ್. ಇದು ಜಸ್ಟ್ ನಾರ್ಮಲ್ ಮೋಡ್, ಕಂಫರ್ಟ್ ಓಡಿಸ್ತಾ ಇದೆ. ಇನ್ನ ಸ್ಪೋರ್ಟ್ಸ್ ಮೋಡ್ ಇದೆ. ಓಕೆ, ಸೊ ಅದರಲ್ಲಿ ಇನ್ನ ಪಿಕಪ್ ಜಾಸ್ತಿ ಆಗ್ಬಿಡುತ್ತೆ. ಆನ್ ಮಾಡ್ಬೋದಾ ಸ್ಪೋರ್ಟ್ಸ್ ಮೋಡ್? ಮಾಡ್ಕೊಡ್ತೀನಿ. ಇವಾಗ ಸ್ಪೋರ್ಟ್ಸ್ ಮೋಡ್ ಅಲ್ಲಿ ಇದೆ. ಸ್ಪೋರ್ಟ್ಸ್ ಮೋಡ್ ಇದೆಯಾ? ಜಸ್ಟ್ ದಟ್ ಇನಿಷಿಯಲ್ ಪಿಕಪ್ ವಿಲ್ ಬಿ ಮೋರ್. ಟಾರ್ಕ್ ಜಾಸ್ತಿ ಓಪನ್ ಆಗೋದು, RPM ಓಪನ್ ಆಗಿ ನಿಮಗೆ ಇನ್ನೂ ಜಾಸ್ತಿ ಸ್ಪೀಡ್ ಆಗಿ ಹೋಗುತ್ತೆ. ಇನಿಷಿಯಲ್ ಓವರ್ಟೇಕ್ ಟೈಮು ಆ ಥರ ಟೈಮ್ಗೆಲ್ಲ ಸ್ಪೋರ್ಟ್ಸ್ ಮೋಡ್ ಯೂಸ್ ಆಗುತ್ತೆ. ಸೊ ಇದು ಫೀಲ್ ಬರುತ್ತೆ ಸ್ಪೋರ್ಟ್ಸ್. ಓಕೆ, ವೈರ್ಲೆಸ್ ಚಾರ್ಜರು ಇದೆ ನಿಮಗೆ. ಸೌಂಡೇ ಒಂಥರ ರಾಸ್ ಒಂಥರ ಆಗ್ಬಿಟ್ಟಿದೆ ಸರ್. ಹೌದು ಸರ್, ನನ್ನ ಪ್ರಕಾರ ನಮ್ಮ ಕ್ಯಾಮ್ರಾಮನ್ ಇದೇ ಕಾರ್ ಇಸ್ಕೊಂತಾರೆ ಅನಿಸ್ತಾ ಇದೆ. ಸೊ ಫ್ರೆಂಡ್ಸ್, ಇವಾಗ 2 ಕಾರ್ಸ್ ಬಂದ್ಬಿಟ್ಟು ಟೆಸ್ಟ್ ಡ್ರೈವ್ ಮಾಡಿದ್ವಿ. ಸೊ ಒಂದು ಬಂದ್ಬಿಟ್ಟು 2021 ಮಾಡಲು ಡೀಸೆಲು ಬ್ಲ್ಯಾಕ್ ಕಲರು, ಇನ್ನೊಂದು ವೈಟ್ ಬಂದ್ಬಿಟ್ಟು 2022 ಮಾಡಲು ವೈಟ್ ಕಲರು. ಸೊ ಅದು ಬಂದು ಆಲ್ಮೋಸ್ಟ್ 17,000 ಕಿಲೋಮೀಟರ್ ಓಡಿದೆ. ಇದು 60,000 ಕಿಲೋಮೀಟರ್ ಅಂತ ಹೇಳಿದ್ರು. ಸೊ ನಮಗೆ ಬಂದ್ಬಿಟ್ಟು ವೈಟ್ ಕಲರ್ ಇಷ್ಟ ಆಗಿದೆ. 17,000 ಕಿಲೋಮೀಟರ್ 2022 ಮಾಡಲು ಕ್ರೆಟಾ ಟಾಪ್ ಎಂಡು, ಅದು ಕೂಡ ಬಂದ್ಬಿಟ್ಟು ಪೆಟ್ರೋಲ್ ವೇರಿಯಂಟು. ಸೊ ಇವಾಗ ನೆಕ್ಸ್ಟ್ ಫಾರ್ಮಾಲಿಟೀಸ್ ಏನಿದೆ ಅಂತ ನೋಡೋಣ. ಸೊ ನೋಡೋಣ. ಬೇರೆ ಇನ್ನೊಂದು ಆಪ್ಷನ್ ಕೂಡ ನಮ್ಮ ಮೈಂಡಲ್ಲಿ ಇದೆ, ಆಸ್ ನಾವು ಸ್ಟಾರ್ಟಿಂಗೇ ಹೇಳಿದ್ವಿ. ಸೊ ಅಲ್ಲಿನೂ ಹೋಗ್ಬಿಟ್ಟು ನೋಡೋಣ ಯಾವ ಕಾರ್ ಇದೆ ಅಂತ. ಸೊ ಇವಾಗ ಇಲ್ಲಿ ನೆಕ್ಸ್ಟ್ ಫಾರ್ಮಾಲಿಟೀಸ್ ಏನಂತ ನೋಡೋಣ. ಸೊ ಬನ್ನಿ. ಬ್ರೋ, ಇವಾಗ ನಮಗೆ ಆ್ಯಕ್ಚುಲಿ ಆ ವೈಟ್ ಕಲರ್ ಕ್ರೆಟಾ ಪೆಟ್ರೋಲ್ ಇಷ್ಟ ಆಯಿತು. ಅದೇ ಫೈನಲೈಸ್ ಮಾಡೋಣ. ಇವಾಗ ನೆಕ್ಸ್ಟ್ ಪ್ರೊಸೀಜರ್ ಏನು ಬ್ರೋ? ಸೊ ಇವಾಗ ನಿಮಗೆ ಕಾರ್ ಇಷ್ಟ ಆಯಿತು ಅಂದರೆ ಜಸ್ಟ್ ನೀವು 5,000 ಕೊಟ್ಟು ಬುಕ್ ಮಾಡ್ಕೋಬೋದು. ಗಿವಿ 5 days ಟೈಮ್ ಕೊಡ್ತೀವಿ. 5 ದಿವಸ ಟೈಮ್ ಇರುತ್ತೆ. ನೀವು ಅಷ್ಟರ ಒಳಗಡೆ ತಗೊಳ್ಳೋ ಥರ ಇರುತ್ತೆ. ಸೊ ಲೋನಲ್ಲಿ ಹೋಗ್ತಾ ಇರೋದ್ರೆ ಲೋನ್ ಪ್ರೊಸೆಸ್ ಎಲ್ಲ ನಾವೇ ನೋಡ್ಕೊಂತೀವಿ. ನಿಮ್ದು ಯಾವುದೇ ಥರ ಹೆಡ್ಏಕ್ ಇರಲ್ಲ. ಏನು ಡೀಟೇಲ್ಸ್ ಬೇಕು? ಲೋನ್ ಆಧಾರು, ಪ್ಯಾನು, ಸ್ಯಾಲರಿ ಅಲ್ಲ, ನೀವು ಪೇ ಸ್ಲಿಪ್ ಮತ್ತು ಸ್ಟೇಟ್ಮೆಂಟ್ ಅಷ್ಟೇ. ಸೊ ನಾನು ನಿಮಗೆಲ್ಲ ವಾಟ್ಸಪ್ ಮಾಡ್ತೀನಿ ರಿಕ್ವೈರ್ಡ್ ಡಾಕ್ಯುಮೆಂಟ್. ನೀವು ಅದೆಲ್ಲ ಕಳಿಸಿದ್ರೆ ನಾವು 1 or 2 days ಒಳಗಡೆ ವಿತಿನ್ ಮ್ಯಾಕ್ಸಿಮಮ್ 3 days ಒಳಗಡೆ ಲೋನ್ ಅಪ್ರೂವಲ್ ಕೊಡ್ತೀವಿ. ಬೇಸ್ಡ್ ಆನ್ ದ ಅಪ್ರೂವಲ್ ನೀವು ಡೆಲಿವರಿ ತಗೋಬೋದು. ಓಕೆ, ಸೊ ಅದು ಕಾನ್ಸೆಪ್ಟ್. ಸೊ ಇಫ್ ಇನ್ ಕೇಸ್ ನಿಮಗೆ ನಾಳೆ ದಿವಸ ಬೇರೆ ಗಾಡಿ ಬೇಕು, ಇಲ್ಲ ನೀವು ಇನ್ನೂ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀರಾ ಅಂದ್ರೂ ನೀವು ಬೇರೆ ಗಾಡಿ ಬೇಕಾ ಸ್ವಾಪಿಂಗ್ ಇರುತ್ತೆ ಆಪ್ಷನ್. ಇಲ್ಲ ನಿಮ್ಗೆ ಯಾವುದು ಬೇಡ ಅಂದ್ರೂ ಕ್ಯಾನ್ಸಲ್ ಮಾಡ್ಬೋದು. ಏನಾದ್ರು ಮಾಡಂಗಿದ್ರು ನೀವು ಕ್ಯಾನ್ಸಲ್ ಮಾಡಿ ನಿಮ್ಗೆ 100% ರೀಫಂಡಬಲ್ ಇರುತ್ತೆ. 100% UPI ರಿಟರ್ನ್ ಆಗುತ್ತೆ. ನೀವು ಎಕ್ಸಾಂಪಲ್ ಫೋನ್ ಪೇ, ಗೂಗಲ್ ಪೇ ಇಂದ ಮಾಡ್ತೀರಾ, ಅದಕ್ಕೆ ರಿಟರ್ನ್ ಆಗುತ್ತೆ. ಸೊ ನಿಮ್ಗೆ ಯಾವುದೇ ಏನಿಗೆ ಬುಕ್ ಮಾಡ್ತೀರಾ ಅಂದ್ರೆ ಜಸ್ಟ್ ಫಾರ್ ಹೋಲ್ಡಿಂಗ್ ದ ಕಾರ್. ಎನಿ ಟೈಮ್ 1 second ಬೇರೆ ಯಾರಾದ್ರೂ ಬುಕ್ ಮಾಡಿ ಆ್ಯಪ್ ಇಂದನೇ ಬುಕ್ ಮಾಡೋದು. ನಾನು ಹೇಳಿದ್ನಲ್ಲ ಸ್ಟಾರ್ಟಿಂಗ್ಲೇ. ಸೊ ಆ ಥರ ನಿಮ್ಗೆ ಇದಿರುತ್ತೆ. ಓಕೆ, ಸೊ ನಿಮ್ಗೆ ಓಕೆ ಅಂದ್ರೆ ನಾನು QR ಕೋಡ್ ಕೊಡ್ತೀನಿ, ಬುಕ್ ಮಾಡ್ಕೊಳ್ಳಿ. ಓಕೆ, ಸೊ ಫ್ರೆಂಡ್ಸ್, ಇವಾಗ ಕಾರ್ ಕ್ರೆಟಾ ವೈಟ್ ಕಲರ್ ಬುಕ್ ಮಾಡ್ತೀವಿ ನಾವು. ಸೊ ಬುಕ್ ಮಾಡಿಬಿಟ್ಟು ನೋಡೋಣ
ಸೊ ಏನು ಪ್ರೊಸೀಜರ್ ಫರ್ದರ್ ಇರುತ್ತೆ ಅಂತ ನಿಮಗೆ ಅಪ್ಡೇಟ್ ಮಾಡ್ತೀನಿ. ಸೊ ಮಿಸ್ಟರ್ ಹರೀಶ್ ಅಂತ ಇವರೇ, ಸೊ ಸ್ಪಿನಿಯಲ್ಲಿ ಇರೋದು. ಇವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಟ್ಟಿರ್ತೀವಿ. ಇನ್ ಕೇಸ್ ನೀವು ಯಾರಾದರೂ ಯಲಹಂಕದಲ್ಲಿರೋ ಸ್ಪಿನ್ನಿಗೆ ಬಂದರೆ ಮಿಸ್ಟರ್ ಹರೀಶ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಕಂಪ್ಲೀಟಾಗಿ ಫುಲ್ ನಾಲೆಜಬಲ್ ಪರ್ಸನ್, ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ, ನಿಮಗೆ ಫುಲ್ ಯೂಸ್ಫುಲ್ ಆಗಿರುತ್ತೆ. ಸೊ ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಟ್ಟಿರ್ತೀವಿ ಡಿಸ್ಕ್ರಿಪ್ಷನಲ್ಲಿ. ಸೊ ತುಂಬ ಥ್ಯಾಂಕ್ಸ್ ಬ್ರೋ, ನೀವು ಇಷ್ಟು ಕಂಪ್ಲೀಟ್ ಡೀಟೇಲ್ಸ್ ನಮ್ಮ ವ್ಯೂವರ್ಸ್ಗೆ ಕೊಟ್ಟಿದ್ದಕ್ಕೆ. ಸೊ ನಮ್ಮ ಚಾನಲ್ ಕಡೆಯಿಂದ ಯಾರಾದರೂ ಬಂದರೆ ಅವ್ರಿಗೆ ಕ್ಲೀನಾಗಿ ಪ್ರಾಪರ್ 100% ಕೊಡ್ತೀವಿ. ಓಕೆ, ಇವಾಗ ಪೇಮೆಂಟ್ ಪ್ರಾಸೆಸ್ ಏನಿದೆ ಅದು ನಾವು ಮಾಡ್ತೀವಿ. ಸ್ಕ್ಯಾನ್. ಓಕೆ ಬ್ರೋ ನೋಡಿ ಆಗಿದೆ. ಬುಕ್ ಮಾಡಿದ್ದೀರಲ್ಲ ಗಾಡಿ, ಸೊ ಹೌದು. ಬುಕ್ ಮಾಡಿರೋ ಗಾಡಿ ಇವಾಗ ಇದು ಕಾರ್ ವ್ಯಾಲ್ಯೂ ಇದೆ. ನೀವು 5,000 ಪೇ ಮಾಡಿದ್ರೆ ಮೈನಸ್ ಆಗಿ ನಿಮ್ಮ ಬ್ಯಾಲೆನ್ಸ್ ಅಮೌಂಟ್ ನಿಮ್ಗೆ ತೋರಿಸ್ಕೊಡುತ್ತೆ. ಲೋನ್ ಅಮೌಂಟ್ ಆದ್ಮೇಲೆ ಲೋನ್ದು ಏನು ಮಿಕ್ಕಿದ ಅಮೌಂಟ್ ಇರುತ್ತೋ ಅದು ಡೌನ್ ಪೇಮೆಂಟ್ ಆಗಿ ಯೂಸ್ ಮಾಡಿ ನೀವು ಡೆಲಿವರಿ ತಗೋಬೇಕು. ಮಾಡ್ಕೊಬೋದು. ಓಕೆ, ಸೊ ಈ ಥರ ಇರುತ್ತೆ. Super. ಸೊ ಮಿಕ್ಕಿದೆಲ್ಲ ನಾನು ನಿಮಗೆ ವಾಟ್ಸಪ್ಪಲ್ಲಿ ಡಾಕ್ಯುಮೆಂಟ್ಸ್ ಎಲ್ಲ ಶೇರ್ ಮಾಡ್ಕೊಡ್ತೀನಿ. ಥ್ಯಾಂಕ್ ಯು ಸರ್. ಓಕೆ ಮ್ಯಾಮ್. ಎನಿಥಿಂಗ್ ಇಸ್ ನೀವು ಎನಿ ಟೈಮ್ ಕಾಲ್ ಮಾಡಿ. ಓಕೆ, ಸೂಪರ್. ಸೊ ಹಂಗೆ ನೀವು ಆಂಬಿಯನ್ಸ್ ಎಲ್ಲ ನೋಡ್ಬೋದು, ಎಷ್ಟು ಸೂಪರ್ ಆಗಿದೆ ಆಂಬಿಯನ್ಸು, ಇಂಟೀರಿಯರ್ ಎಲ್ಲ. ಸೊ ಇದೇ ಥರ ನಿಮ್ಮ ಕಾರ್ನ ನೀವು ಡೆಲಿವರಿ ಮಾಡ್ತಾರೆ, ನೀವು ನೋಡ್ಬೋದು. ಇಲ್ಲಿ ಆಲ್ರೆಡಿ ಒಂದು ಕಾರ್ ರೆಡಿ ಮಾಡಿ ಇಟ್ಟಿದ್ದಾರೆ. ಸೆಂಟ್ರಲ್ ಕೊಡ್ತೀವಿ. ಸೆಂಟ್ರಲ್ಲ? ಓಕೆ. ಸೊ ಇಲ್ಲಿ ಸೆಂಟ್ರಲ್ ಇರುತ್ತೆ ಕಾರು. ಸ್ಟಾರ್ಟಿಂಗ್ ನ್ಯೂ ಕಾರ್ ಫೀಲ್ ಓಕೆ ಓಕೆ ಅವರಿಗಿಂತ ಬೆಟರ್ ಆಗಿ ಕೊಡ್ತೀವಿ. ಓಕೆ, ಸೂಪರ್ ಸೂಪರ್ ಸರ್. ಡಿಸ್ಪ್ಲೇದಲ್ಲಿ ನಿಮ್ಮ ನೇಮು ಫ್ಯಾಮಿಲಿ ಅಂತ ಹಾಕ್ತೀವಿ. ಹೌದಾ? ರಿಲೇಷನ್ಸ್ ಅಂತ ಹಾಕಿ ಡಿಸ್ಪ್ಲೇದಲ್ಲಿ ಡೆಲಿವರಿ ಟೈಮಲ್ಲಿ ಅದು ಹಾಕಿ ಇಲ್ಲಿ ಸೆಂಟ್ರಲ್ ಡೆಲಿವರಿ ಮಾಡ್ತೀರಾ? ಓಕೆ ಓಕೆ, ಸೂಪರ್ ಸೂಪರ್. ಸೊ ಅದೆಲ್ಲ ಕಸ್ಟಮರ್ ಫೀಡ್ಬ್ಯಾಕ್ಸ್, ಅವರು ಹ್ಯಾಪಿ ಆಗಿರೋ ಕಸ್ಟಮರ್ಸ್, ಸ್ಯಾಟಿಸ್ಫೈಡ್ ಆಗಿರೋ ಕಸ್ಟಮರ್ಸ್ ಬರ್ದಿ ಅಲ್ಲಿ ನೋಟ್ ಓಕೆ, ಮಾಡ್ಕೊಂಡು ಅಲ್ಲಿ ಬ್ಯಾಗ್ಸ್ ಕೂಡ ಇದೆ ಅವ್ರದ್ದು. ಡೆಲಿವರಿ ಟೈಮಲ್ಲಿ ಮಾಡ್ತಾರೆ. ಅದು ಓಕೆ ಸರ್, ನಾನು ನಿಮಗೆ ಕಾಲ್ ಮಾಡ್ತೀನಿ. ನಾಳೆ ಇಲ್ಲ ನಾಳಿದ್ದು ಕಾಲ್ ಮಾಡ್ತೀನಿ. ಕಾಲ್ ಮಾಡಿ. ನಿಮ್ದು ಡೆಲಿವರಿ ಪ್ಲಾನ್ ಇದೆ ನನಗೆ ಅಪ್ಡೇಟ್ ಮಾಡಿ. ಬೇಸ್ಡ್ ಆನ್ ದಟ್ ನಾನೆಲ್ಲ ಒನ್ ಮೋರ್ ಟೈಮ್ ರೆಡಿ ಮಾಡಿ ನಿಮ್ಗೆ ಆಸ್ ಇಟ್ ಇಸ್ ಹೊಸ ಕಾರ್ ಥರ ಆಗ್ತದೆ. ಸೊ ನೀವು ವೇಟಿಂಗ್ ಪೀರಿಯಡ್ ಇರೋದು ಬೇಕಾಗಿರಲ್ಲ, ಮುಂಚೆನೇ ಪ್ಲಾನ್ ಹೇಳಿದ್ರೆ. ಸೂಪರ್ ಸೂಪರ್. ಓಕೆ, ಹಂಗೆ ಆಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೊ ಫ್ರೆಂಡ್ಸ್ ಅಷ್ಟೇ. ಸೊ ಇವಾಗ ಬಂದ್ಬಿಟ್ಟು ಆಲ್ರೆಡಿ ನಾವು ಕಾರ್ ಇಲ್ಲಿ ಬುಕ್ ಮಾಡಿಬಿಟ್ಟಿದ್ದೀವಿ. ಆ ಕ್ರೆಟಾ ಪೆಟ್ರೋಲೆ 2022 ಮಾಡಲು, ಅದೇ ನಮ್ಗೆ ಇಷ್ಟ ಆಯಿತು, ಇಲ್ಲಿ ಬುಕ್ ಮಾಡಿದ್ದೀವಿ. ಸೊ ಇನ್ನೊಂದು ಆಪ್ಷನ್ ಕೂಡ ಇದೆ. ಸೊ ನಾವು ಫಸ್ಟೇ ವೀಡಿಯೋ ಸ್ಟಾರ್ಟಿಂಗಲ್ಲಿ ಹೇಳಿದ್ವಿ ಕಾಸ್ಟ್ 24 ನಮ್ಮದು ಇನ್ನೊಂದು ಆಪ್ಷನ್ ಇದೆ ಅಂತ. ಸೊ ಅಲ್ಲಿ ಕೂಡ ಹೋಗಿ ನೋಡೋಣ. ಸೊ ಕ್ರೆಟಾ ಏನಾದರೂ 21 ಮಾಡಲ್ ಅಥವಾ 22 ಮಾಡಲ್ ಇದೆ ಅಂತ, ಅಲ್ಲಿ ಕಂಡೀಷನ್ ಹೆಂಗಿದೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ನೋಡೋಣ, ಕಂಪೇರ್ ಮಾಡಿ ಯಾವ್ದು ಇಷ್ಟ ಆಗುತ್ತೋ ಅಲ್ಲಿ ಪರ್ಚೇಸ್ ಮಾಡೋಣ ಕೊನೆಗೆ. ಸೊ ಇವಾಗ ಬನ್ನಿ ಕಾಸ್ಟ್ 24 ವಿಸಿಟ್ ಮಾಡೋಣ. ಸೊ ಫ್ರೆಂಡ್ಸ್, ನೆಕ್ಸ್ಟ್ ನಾವು ಬಂದುಬಿಟ್ಟು ಕಾಸ್ಟ್ 24ಗೆ ಬಂದಿದ್ದೀವಿ. ನೀವು ನೋಡ್ಬೋದು, ಕಾಸ್ಟ್ 24 ಜಗ್ಗೂರಿ ಯಾರ್ಡ್ಗೆ ಬಂದಿದ್ದೀವಿ. ಸೊ ಇಲ್ಲಿ ಬಂದುಬಿಟ್ಟು ನೋಡೋಣ. ಸೊ ಸ್ಪಿನಿಯಲ್ಲಿ ಬಂದುಬಿಟ್ಟು ನಮಗೆ ಆ ಗಾಡಿ ಒಂದು ಇಷ್ಟ ಆಯಿತು ಅಂತ ನಿಮ್ಗೆ ಹೇಳಿದೆ. ಸೊ ಕ್ರೆಟಾ 2022 ಮಾಡಲು ಪೆಟ್ರೋಲು. ಸೊ ಇಲ್ಲಿ ನೋಡೋಣ, ಇಲ್ಲಿ ಯಾವ ಥರ ಇದೆ. ಕ್ರೆಟಾನೇ ನಮಗೆ ಬೇಕಿದೆ. ಸೊ ನೋಡೋಣ ಇಲ್ಲಿ ಹೆಂಗಿದೆ ಅಂತ, ಇವು ಸರ್ವಿಸ್ ಹೆಂಗಿದೆ, ಸೊ ಗಾಡಿ ಅವೈಲಬಲ್ ಇದೆಯಾ, ಏನು ಕಂಡೀಷನಲ್ಲಿದೆ ಅಂತ ನೋಡೋಣ. ಸೊ ಬನ್ನಿ. ಸೊ ಕಾಸ್ಟ್ 24 ಕೂಡ ನಾನು ಆಲ್ರೆಡಿ ಟೆಸ್ಟ್ ಡ್ರೈವ್ ಬುಕ್ ಮಾಡಿದ್ದೆ. ಸೊ ಇದೇ ಕಾರು. ಸೊ ಕಾರ್ ನೀವು ಹಂಗೆ ರೈಟ್ ರೌಂಡ್ ನೋಡಿ, 2020 ಮಾಡಲ್ ಕ್ರೆಟಾ ಇದು. ಸೊ ಹಂಗೆ ಬನ್ನಿ, ಫುಲ್ಲಾಗಿ ನೋಡ್ಬೋದು. ಸೊ ಇಲ್ಲಿ ಸ್ವಲ್ಪ ಸ್ಕ್ರ್ಯಾಚಸ್ ಇದೆ. ಫುಲ್ ರೈಟ್ ರೌಂಡ್ ನೋಡಿ ಕಾರು. ಸೊ ಇಂಟೀರಿಯರ್ಸ್ ಎಲ್ಲ ನೀವು ಹಂಗೆ ನೋಡ್ಬೋದು. ಸೊ ಇಂಟೀರಿಯರ್ಸ್ ಕೂಡ ನೋಡಿ. ಸೊ ಇಂಟೀರಿಯರ್ಸ್ ಕೂಡ ಚೆನ್ನಾಗಿದೆ. ಇಂಟೀರಿಯರ್ಸು ಸ್ವಲ್ಪ ಲೈಟಾಗಿ ಸ್ವಲ್ಪ ಡೆಂಟ್ ಮಾತ್ರ ಇತ್ತು, ಇಲ್ಲಿ ಮಾತ್ರ ಇದೆ. ಸೊ ಮಿಕ್ಕಿದೆಲ್ಲ ಕಾರ್ ಚೆನ್ನಾಗೇ ಇದೆ. ಸೊ ಇವ್ರ ಹತ್ರ ಕೂಡ ವೈಡ್ ರೇಂಜಸ್ ಆಫ್ ಕಾರ್ಸ್ ಇದೆ. ನೀವು ಹಂಗೆ ನೋಡ್ಬೋದು, ಫುಲ್ ವೈಡ್ ರೇಂಜಸ್ ಆಫ್ ಇವ್ರ ಹತ್ರ ಕೂಡ ಕಾರ್ಸ್ ಇದೆ. ಸೊ ಇವಾಗ ಬನ್ನಿ, ಇವಾಗ ಇದು ಟೆಸ್ಟ್ ಡ್ರೈವ್ ಮಾಡೋಣ. ಟೆಸ್ಟ್ ಡ್ರೈವ್ ಮಾಡಿಬಿಟ್ಟು ಸೊ ನೋಡೋಣ ಹೆಂಗಿದೆ ಕಾರ್ ಇದು ಅಂತ. ಸೊ ನೋಡಿಬಿಟ್ಟು ಆಮೇಲೆ ಏನೇನು ಫೀಚರ್ಸು, ಸೊ ಇವ್ರದ್ದು ಹೆಂಗೆ ಸರ್ವಿಸ್ ಅಂತ ನೋಡೋಣ ಬನ್ನಿ. ಫ್ರೆಂಡ್ಸ್, ಇವಾಗ ಟೆಸ್ಟ್ ಡ್ರೈವ್ ಮಾಡ್ತಾ ಇದ್ದೀವಿ ಕ್ರೆಟಾನ. ಸೊ ಇದು ಆ್ಯಕ್ಚುಲಿ ಬಂದ್ಬಿಟ್ಟು ಇದು ಪೆಟ್ರೋಲ್ ವೇರಿಯಂಟು, 2020 ಮಾಡಲ್ ಅನಿಸುತ್ತೆ ಇದು. ಇನ್ನೂ ಚೆನ್ನಾಗೇ ಇದೆ. ಓಪನ್ ರೋಡ್ ಓಡಿಸ್ತೀನಿ ನೋಡಿ. ಸಸ್ಪೆನ್ಷನ್ ಎಲ್ಲನೂ ಚೆನ್ನಾಗೇ ಇದೆ. ನಾನಿನ್ನೂ ಸೆಕೆಂಡ್ ಗೇರಲ್ಲೇ ಇದ್ದೀನಿ. ಸಸ್ಪೆನ್ಷನ್ ಟೆಸ್ಟ್ ಮಾಡೋಣ ಇಲ್ಲಿಂದ ಇವಾಗ ಬಿಡ್ತೀನಿ. ಸಸ್ಪೆನ್ಷನ್ ಅವನು ಚೆನ್ನಾಗೇ ಇದೆ. ಓಕೆ, ಫೈನಲಿ ಇವ್ರದ್ದು ಇದು ಕೇಳೋಣ ಇವಾಗ, ಬೆನಿಫಿಟ್ಸ್ ಅದೆಲ್ಲ ಸ್ವಲ್ಪ. ನಮ್ಮ ಕಡೆಯಿಂದ ನಿಮಗೆ ಒಂದೇ ನಿಮಿಷ ಇರಲಿ. ಅದು ಇನ್ಸ್ಟಾಗ್ರಾಮ ಯೂಟ್ಯೂಬ್ ಸರ್. ಹಾಂ, ಸೊ ಫ್ರೆಂಡ್ಸ್, ಇವಾಗ ಈ ಕ್ರೆಟಾನ ಬಂದುಬಿಟ್ಟು ನಾವು ಟೆಸ್ಟ್ ಡ್ರೈವ್ ಮಾಡ್ಕೊಂಡು ಬಂದಿದ್ದೀವಿ. ಸೊ ಇವಾಗ ಕಾಸ್ಟ್ 24 ಅವರು ಇವರು ಇದ್ದಾರೆ ಕನ್ಸಲ್ಟೆಂಟ್ ಪರ್ಸನು. ಸೊ ಇವಾಗ ಅವರು ಒಂದು ಡ್ರೈವ್ ಹೋಗ್ತಾ ಇದ್ದೀವಿ ಅವ್ರ ಜೊತೆನೂ. ಸೊ ಅವ್ರ ಹತ್ರನೇ ಕೇಳೋಣ ಸೊ ಅವ್ರದ್ದು ಏನು ಬೆನಿಫಿಟ್ಸ್ ಇದೆ ಅಂತ. ಸರ್, ಫಸ್ಟ್ ಆಫ್ ಆಲು ನಿಮ್ಮ ಹತ್ರ ಲೈಕ್ ಈ ಕಾರ್ ನಾನು ಪರ್ಚೇಸ್ ಮಾಡಬೇಕಾದ್ರೆ ಸೊ ಏನೇನು ಬೆನಿಫಿಟ್ಸ್ ಇದೆ ಸರ್? ನಮ್ಮ ಕಡೆಯಿಂದ ನಿಮಗೆ
30 ಡೇಸ್ ರಿಟರ್ನ್ ಪಾಲಿಸಿ ಬರುತ್ತೆ. ಅಂದರೆ 30 ಡೇಸ್ ರಿಟರ್ನ್ ಪಾಲಿಸಿ. ಇನ್ ಕೇಸ್ ನೀವು ವೆಹಿಕಲ್ ಇಷ್ಟಾಗಿ ಗಾಡಿ ತೊಗೊಂಡಿದ್ರೆ ಯಾವುದೋ ಒಂದು ಗಾಡಿ ತೊಗೊಂಡಿದ್ರೆ ಓಕೆ ತೊಗೊಂಡ್ಮೇಲೆ ನಿಮಗೆ 30 ಡೇಸ್ ಆರ್ 1000 ಕಿಲೋಮೀಟರ್ಸು ಅಂದರೆ 900 ಕಿಲೋಮೀಟರ್ಸ್ ಬರುತ್ತೆ ನಿಮಗೆ. 999 ಕಿಲೋಮೀಟರ್ಸ್ ಒಳಗೆ ಗಾಡಿನ ಇಷ್ಟ ಆಗಿಲ್ಲ ನಿಮಗೆ, ಸೊ ಆ ಥರ ಕೇಸಲ್ಲಿ ವೆಹಿಕಲ್ ನೀವು ರಿಟರ್ನ್ ಮಾಡ್ಬೋದು. ಓಕೆ, ಅದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರುತ್ತೆ ನಮ್ಮ ಹತ್ರ. ಅದಕ್ಕೆ ಏನಾದರೂ ಚಾರ್ಜಸ್ ಏನಾದರೂ ಅಪ್ಲಿಕೇಬಲ್ ಇದೆಯಾ? ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರುತ್ತೆ ನಮಗೆ. ಓಕೆ, ವಿತಿನ್ 5 ಡೇಸು ನೀವು ಗಾಡಿ ಇಷ್ಟ ಆಗಿಲ್ಲ ರಿಟರ್ನ್ ಮಾಡಿದ್ರೆ ನಿಮಗೆ 10,000 ರೂಪಾಯಿ ಡೆಬಿಟ್ ಮೈನಸ್ ಆಗುತ್ತೆ ನಿಮಗೆ. 10,000 ಓವರ್ ಆಲ್ ಅಮೌಂಟ್. ಹೌದು, 10,000 ಅಮೌಂಟ್ ಅಂದ್ರೆ ಓವರ್ ಆಲ್ ವೆಹಿಕಲ್. ಸೊ ಅದು ಯಾವುದೋ ರೀಫಂಡ್ ಎಲ್ಲ ನೀವು ಮಾಡಲ್ಲ? ರಿಫಂಡ್ ಮಾಡ್ತಾರೆ ಸರ್ ನಿಮಗೆ. ಮಿಕ್ಕಿದ ಅಮೌಂಟ್ ರಿಫಂಡ್ ಆಗುತ್ತೆ ನಿಮಗೆ. 10,000 ಹೋಲ್ಡ್ ಆಗುತ್ತೆ. ಹೌದು, 10,000 ಹೋಲ್ಡ್ ಆಗುತ್ತೆ. ಮಿಕ್ಕಿದ ಅಮೌಂಟ್ ಏನು ಪೇ ಮಾಡಿದ್ರು ಅದು ನಿಮಗೆ ರಿಫಂಡ್ ಆಗುತ್ತೆ ನಿಮಗೆ. ಓಕೆ, ಅದು ಬಿಟ್ಟು ಏನು ಇನ್ ಕೇಸ್ ನೀವು 5 ಡೇಸ್ ಆದಮೇಲೆ ತೊಗೊಂಬಂದ್ರೆ ನಿಮಗೆ 15% ಆಫ್ ದ ವೆಹಿಕಲ್ ಅಲ್ಲಿ ಅಂದರೆ 1,00,000ಕ್ಕೆ 15,000 ಅಂದರೆ ಓವರ್ ಆಲ್ ವೆಹಿಕಲ್ ಮೇಲೆ ನಿಮಗೆ 15,000 ಅಮೌಂಟ್ ನಿಮಗೆ 15% ಅಮೌಂಟ್ ನಿಮಗೆ ಮೈನಸ್ ಆಗುತ್ತೆ ನಿಮಗೆ. ಓಕೆ, ಫಾರ್ ಎಕ್ಸಾಂಪಲ್ ಇವಾಗ 5 ಲಕ್ಷ ವೆಹಿಕಲ್ ಇದೆ ಅನ್ಕೊಳ್ಳಿ, ಅದರಲ್ಲಿ 15% ನಿಮಗೆ ಮೈನಸ್ ಆಗುತ್ತೆ ನಿಮಗೆ. 15% ಮೈನಸ್ ಆಗುತ್ತೆ. ಹೌದು, ಇನ್ ಕೇಸ್ ನೀವು 5 ಡೇಸ್ ಆಮೇಲೆ ರಿಟರ್ನ್ ಮಾಡಿದ್ರೆ. ಸೊ ಆಮೇಲೆ ನಿಮ್ಮದು ಲೈಫ್ ಟೈಮ್ ವಾರಂಟಿ ಎಲ್ಲ ಅಂತ ಹೇಳಿದ್ರಿ, ಸೊ ಅದ್ರ ಬಗ್ಗೆ ಸ್ವಲ್ಪ. ಸೊ ಲೈಫ್ ಟೈಮ್ ವಾರಂಟಿ ಬಂದ್ಬಿಟ್ಟು ನಿಮಗೆ ಫ್ರಮ್ ದ ಡೇ ಆಫ್ ಮ್ಯಾನುಫ್ಯಾಕ್ಚರ್ ಇದೆ ಅಲ್ವಾ, ಇಯರ್ ಆಫ್ ಮ್ಯಾನುಫ್ಯಾಕ್ಚರು ಡೇಟ್ ಮೆನ್ಷನ್ ಆಗಿರ್ತದೆ. ಅಲ್ಲಿಂದ ನೆಕ್ಸ್ಟ್ 12 ಇಯರ್ಸ್ಗೆ ನಮ್ಮ ಕಡೆಯಿಂದ ಇಂಜಿನು, ಗೇರ್ ಬಾಕ್ಸು, ಫ್ರಂಟ್ ಅಂಡ್ ಡ್ರೈವ್ ಟ್ರೈನ್ ನಿಮಗೆ ವಾರಂಟಿ ಕವರ್ ಆಗಿರುತ್ತೆ. ಅದು ಬಂದ್ಬಿಟ್ಟು 12 ಇಯರ್ಸ್ ಆರ್ 1,50,000 ಕಿಲೋಮೀಟರ್ಸ್ ಬರುತ್ತೆ ನಿಮಗೆ. 12 ಇಯರ್ಸ್ ಆರ್ 1,50,000. ಹೌದು, ಈ ಥರ ಬರುತ್ತೆ ವಾರಂಟಿ ನಮ್ಮ ಕಡೆಯಿಂದ. ಸೊ ಅದಕ್ಕೆ ಏನಾದರೂ ಚಾರ್ಜಸ್ ಇದೆಯಾ? ಅದು ಅಡಿಷನಲ್ 15,000 ಬರುತ್ತೆ ನಿಮಗೆ. ಓಕೆ, ಪರ್ಚೇಸ್ ಮಾಡ್ತೀರಲ್ವಾ ನೀವು, ಸೊ ಅವಾಗ ನೀವು 15,000 ಎಕ್ಸ್ಟ್ರಾ ಕೊಡಬೇಕಾಗುತ್ತೆ ನಿಮಗೆ. ಓಕೆ, ಎಕ್ಸ್ಟ್ರಾ ಕೊಟ್ಟರೆ ನಿಮಗೆ ಅದು ಲೈಫ್ ಟೈಮ್ ವಾರಂಟಿ ನಿಮಗೆ ಅಪ್ಲಿಕೇಬಲ್ ಆಗುತ್ತೆ. ಮತ್ತೆ ನೀವು ಅದಲ್ಲಿ ಬಂದ್ಬಿಟ್ಟು ವೆಹಿಕಲ್ ಸರ್ವಿಸ್ ನಮ್ಮ ಹತ್ರನೇ ಮಾಡಿಸ್ಬೇಕು. ನೀವು ನಿಮ್ಮ ಹತ್ರನೇ ಮಾಡಿಸ್ಬೇಕು? ಹೌದು, ಆಚೆ ಮಾಡಿಸಂಗಿಲ್ಲ ಸರ್ವಿಸು. ಓಕೆ, ಓಕೆ. ಅದಲ್ಲಿ ಎವ್ರಿ 6 ಮಂತ್ಸ್ ನೀವು 1,000 ರೂಪೀಸ್ ಪೇ ಮಾಡಬೇಕು. ಅಂದರೆ ಚಾರ್ಜಸ್ ಅಂತ ಪೇ ಮಾಡ್ತೀವಿ ನಮ್ಮ ಕಡೆ. ಎವ್ರಿ 6 ಮಂತ್ಸ್ ಬಂದ್ಬಿಟ್ಟು 1,000 ರೂಪೀಸ್ ಅದು ಅಪ್ಡೇಟ್ ಮಾಡೋಕ್ಕೆ ನಿಮಗೆ ಅಷ್ಟೇ. ಓಕೆ, ಇನ್ ಕೇಸ್ ಗಾಡಿ ರಿಪೇರ್ ಹೋಗ್ಲಿ ನೀವು 1,000 ರೂಪೀಸ್ ಪೇ ಮಾಡಲೇಬೇಕು. ಸಬ್ಸ್ಕ್ರಿಪ್ಷನ್ ಥರ ಅದು? ಹೌದು ಸರ್, ಅಪ್ಡೇಟ್ ಮಾಡ್ಕೋಬೇಕು ನೀವು. ಓಕೆ, ಓಕೆ. ಸೊ ಅದು ನೀವು ಮಾಡ್ಕೊಬೇಕಾಗುತ್ತೆ. ಸೊ ಅಪಾರ್ಟ್ ಫ್ರಮ್ ದಟ್ ನಿಮಗೆ ನಮ್ಮ ಕಡೆ ಅಂತಂದರೆ ಸ್ಟ್ಯಾಂಡರ್ಡ್ ಆಗಿ ನಿಮಗೆ 1 ವರ್ಷ ವಾರಂಟಿ ಇರುತ್ತೆ ನಮ್ಮ ಕಡೆ. 1 ವರ್ಷ ವಾರಂಟಿ ಇರುತ್ತೆ? ಹೌದು. ಓಕೆ, 1 ವರ್ಷದಲ್ಲಿ ಸೇಮ್ ಅದೇ ಇಂಜಿನು, ಗೇರ್ ಬಾಕ್ಸು, ಫ್ರಂಟ್ ಅಂಡ್ ಡ್ರೈವ್ ಟ್ರೈನು ಇದೆಲ್ಲ ಕವರ್ ಆಗಿರುತ್ತೆ ನಿಮಗೆ. ಸೊ ಅದ್ರ ಜೊತೆಗೆ 1 ಮಂತ್ ಫ್ರೀ ಇರುತ್ತೆ ವಾರಂಟಿ ನಮ್ಮ ಕಡೆಯಿಂದ. 1 ಮಂತ್ ಫ್ರೀ ವಾರಂಟಿ? 12 ಮಂತ್ಸು ಪ್ಲಸ್ 1 ಮಂತ್, ಓವರ್ ಆಲ್ 30 ಮಂತ್ಸ್ ಅನ್ಸ್ಕೊಳ್ಳಿ ಎಕ್ಸಾಂಪಲ್. ಸೊ 1 ಮಂತ್ ಬಂದ್ಬಿಟ್ಟು ನಿಮ್ಗೆ ಕಾಂಪ್ರಿಹೆನ್ಸಿವ್ ವಾರಂಟಿ ಇರುತ್ತೆ ನಿಮಗೆ. ಫುಲ್ ಕಂಪ್ಲೀಟ್ ವೆಹಿಕಲ್, ಸ್ಟೇರಿಂಗು, AC, ಫ್ಯೂಲ್ ಗೇಜು, ಎಲೆಕ್ಟ್ರಾನಿಕ್ಸ್ ಐಟಮ್ಸು, ಇಂಜಿನ್, ಗೇರ್ ಬಾಕ್ಸು ಅದೆಲ್ಲ ನಿಮ್ಮ ಕಡೆಯಿಂದ ಕಾಂಪ್ಲಿಮೆಂಟರಿ 1 ಮಂತ್ ಕಾಂಪ್ಲಿಮೆಂಟರಿ ಇರುತ್ತೆ ನಿಮಗೆ. ಅದು ಫ್ರೀ ಆಫ್ ಕಾಸ್ಟ್ ಇರುತ್ತೆ ನಿಮಗೆ. ನಿಮ್ಗೆ ಏನೇ ಇಶ್ಯೂ ಇದ್ರು ನಿಮಗೆ ಅಪ್ಲಿಕೇಶನಲ್ಲಿ ಒಂದು ಟಿಕೆಟ್ ರೈಸ್ ಮಾಡೋಕೆ ನೀವು ಕಾರ್ಸ್ವಿಮ್ ಅಪ್ಲಿಕೇಶನಲ್ಲಿ ಟಿಕೆಟ್ ರೈಸ್ ಮಾಡಿದ್ರೆ ಸೊ ಕನ್ಸರ್ನ್ ಪರ್ಸನ್ ಬಂದ್ಬಿಟ್ಟು ನಿಮ್ಗೆ ಕಾಲ್ ಮಾಡ್ತಾರೆ. ನಿಮಗೆ ಕಾಲ್ ಮಾಡ್ಬಿಟ್ಟು ಏನಾಗಿದೆ ಏನು ಇಶ್ಯೂ ಅಂತ ಕೇಳ್ಕೊಂಡು ಸೊ ಯಾರನ್ನ ಮೆಕ್ಯಾನಿಕ್ ಅವೈಲೇಬಲ್ ಇದ್ರೆ ನಿಮ್ಗೆ ಕಳ್ಸಿಕೊಡ್ತಾರೆ ನಿಮ್ಮ ಲೊಕೇಶನ್ಗೆ. ಮೆಕ್ಯಾನಿಕ್ನ ಅಸೈನ್ ಮಾಡ್ತಾರೆ. ನಿಮ್ಮ ಲೊಕೇಶನ್ ಅವರಿಗೆ ಬಂದ್ಬಿಟ್ಟು ವೆಹಿಕಲ್ ಚೆಕ್ ಮಾಡಿಕೊಂಡು ಏನಾಗಿದೆ ಅಂತ ಹೇಳ್ಬಿಟ್ಟು ನಿಮ್ಗೆ ಇನ್ಫಾರ್ಮ್ ಮಾಡಿಕೊಂಡು ವೆಹಿಕಲ್ ಬಂದ್ಬಿಟ್ಟು ವರ್ಕ್ಶಾಪ್ ತೊಗೊಂಡ್ಬರ್ತಾರೆ. ಸೊ ತೊಗೊಂಬಮ್ಮ ವೆಹಿಕಲ್ ರೆಡಿ ಆಗಿ ಮತ್ತೆ ನಿಮ್ಮ ಲೊಕೇಶನ್ ಡ್ರಾಪ್ ಮಾಡ್ತಾರೆ. ಇನ್ ಕೇಸ್ ಆಫ್ ಡ್ರೈವರ್ಸ್ ಏನು ಅವೈಲೇಬಲ್ ಇಲ್ಲ ಮೆಕ್ಯಾನಿಕ್ಸ್ ಅವೈಲೇಬಲ್ ಅಂದರೆ ನೀವು ಬಂದ್ಬಿಟ್ಟು ಗಾಡಿ ಡ್ರಾಪ್ ಮಾಡಬೇಕಾಗುತ್ತೆ ನಿಯರ್ ಬೈ ವರ್ಕ್ಶಾಪ್ಗೆ. ಅವ್ರು ಹೇಳ್ತಾರೆ ಈ ಲೊಕೇಶನ್ಗೆ ಅಂತ ಹೇಳ್ಬಿಟ್ಟು ನೀವು ಡ್ರಾಪ್ ಮಾಡಬೇಕಾಗುತ್ತೆ. ಡ್ರಾಪ್ ಮಾಡಬೇಕಾಗುತ್ತೆ. ಅದು ನಮ್ಮ ಕಾನ್ಸೆಪ್ಟ್ ಇರುತ್ತೆ ಸರ್. ನಾವು ಕಂಪನಿ ಹಿಂಗೆ ನಿಮಗೆ. ಸೊ ಆಲ್ಮೋಸ್ಟ್ ನಿಮ್ಮ ಹತ್ರ ಎಷ್ಟು ಕಾರ್ಸ್ಗಳು ಇರುತ್ತೆ ಸರ್ ಓವರ್ ಆಲ್? ಸರ್ ಮಂತ್ಲಿ ಅಂದರೆ ಒಂದು 300 ವೆಹಿಕಲ್ಸ್ ಇರುತ್ತೆ ಸರ್ ಈ ಲೊಕೇಶನ್ ಮಾತ್ರ. 300 ವೆಹಿಕಲ್ಸ್ ನಮ್ಮ ಹತ್ರ. ಓಕೆ, ಅಂದರೆ ಅದರಲ್ಲಿ ಅವೈಲೇಬಲ್ ಫಾರ್ ಸೇಲ್ ಅಂದರೆ ಒಂದು 250 280 ಗಂಟೆ ಬರುತ್ತೆ ನಿಮಗೆ. 280 ಅಂದರೆ ಸೆಲ್ಲಿಂಗ್ಗೆ ಅವೈಲೇಬಲ್ ಇರೋದು. ಓಕೆ, ನೀವು ಗಾಡಿ ಪರ್ಚೇಸ್ ಮಾಡಬೇಕಾದ್ರೆ ನೀವು ಟೆಸ್ಟ್ ಆ ಥರ ಎಲ್ಲ ನಿಮ್ಮದೇ ಟೆಸ್ಟ್ ಮಾಡಿರ್ತೀರಾ? ಇನ್ಸ್ಪೆಕ್ಷನ್ ಮಾಡೇ ಮಾಡ್ತೀರಿ. ಓಕೆ, ಸೊ ಕಸ್ಟಮರ್ ಇವಾಗ ಅಪ್ಲಿಕೇಶನಲ್ಲಿ ಇನ್ಸ್ಪೆಕ್ಷನ್ ರಿಪೋರ್ಟ್ ಬುಕ್ ಮಾಡಿರ್ತಾರೆ. ಸೊ ಇಲ್ಲಿಂದ ನಾವು ಹೋಗ್ತಾರೆ ನಿಮಗೆ ಮನೆ ಹತ್ರ ಹೋಗ್ಬಿಟ್ಟು ಹಿಂಗೆ ಕಂಪ್ಲೀಟ್ ವೆಹಿಕಲ್ ಬಂಪರ್ ಟು ಬಂಪರ್ ಗಂಟೆ ಇನ್ಸ್ಪೆಕ್ಷನ್ ಮಾಡ್ತಾರೆ. ಎಷ್ಟು ಪಟ್ಟಿ ಪೇಂಟ್ಸ್ ರೀಪೇಂಟ್ ಆಗಿದೆ, ಎಲ್ಲೆಲ್ಲಿ ಡೆಂಟ್ ಆಗಿದೆ, ಎಲ್ಲಿ ಸ್ಕ್ರಾಚ್ ಆಗಿದೆ, ಸೊ ಪ್ರತಿಯೊಂದು ಮೆನ್ಷನ್ ಆಗಿದೆ ನಿಮ್ಗೆ ಅಪ್ಲಿಕೇಶನ್. ಸೊ ಅದೆಲ್ಲ ಮಾಡಿನೇ ನೀವು ನಿಲ್ಸಿರ್ತೀರಾ, ಚೆಕ್ ಮಾಡಿ ಗಾಡಿ ಕೊಟೇಷನ್ ಮಾಡಿ ನಿಲ್ಸಿರ್ತೀರಾ. ಆಕ್ಷನ್ ಫ್ರೀ ವೆಹಿಕಲ್ ಇದೆ ನಮ್ಮ ಹತ್ರ. ಮತ್ತೆ ಮೀಟರ್ ಟೆಂಪರ್ಡ್ ಆಗಿರಲ್ಲ, ಮತ್ತೆ ಫ್ಲಡ್ ವೆಹಿಕಲ್ಸ್ ಆ ಥರ ಇರಲ್ಲ. ಆರ್ಸಿ ಡೂಪ್ಲಿಕೇಟ್ ಆರ್ಸಿ ಅಥವಾ ಲೋಕಲ್ ಯಾವುದೋ ಟೆಫ್ಟ್ ಆಗಿದೆ ಗಾಡಿ, ಆ ಥರ ಕೆಲಸ ಗಾಡಿಗಳನ್ನ ತಗೊಳ್ಳಲ್ಲ. ಓಕೆ, ಸೊ ಇಷ್ಟು ಬಂದ್ಬಿಟ್ಟು ನಿಮ್ಮದು ಟರ್ಮ್ಸ್ ಕಂಡೀಷನ್ಸ್. ಹೌದು ಸರ್. ಓಕೆ, ಓಕೆ, ಸೂಪರ್ ಸರ್. ಸೊ ತುಂಬ ಥ್ಯಾಂಕ್ಸ್ ಸರ್ ಇಷ್ಟೊತ್ತು ಕಂಪ್ಲೀಟ್ ಡೀಟೇಲ್ಸ್ ನಮಗೆ ಕೊಟ್ಟಿದ್ದಕ್ಕೆ. ಸೊ ಇದು ಡೆಲಿವರಿ ಇನ್ ಕೇಸ್ ಬುಕ್ ಮಾಡಬೇಕಂದ್ರೆ ಕಾರ್ಸ್ ಎಲ್ಲ ಹೆಂಗೆ ಮಾಡೋದು ನಿಮ್ಮ ಕಡೆ? ಸರ್ ಫಸ್ಟ್ ವೆಹಿಕಲ್ ನೀವು ಡ್ರೈವ್ ಮಾಡಬೇಕಾಗುತ್ತೆ. ಓಕೆ, ವೆಹಿಕಲ್ ಬಂದ್ಬಿಟ್ಟು ವೆಹಿಕಲ್ ಟೆಸ್ಟ್ ಬುಕ್ ಮಾಡಿಕೊಂಡು ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ OTP ಎಲ್ಲ ಕೊಟ್ಟರೆ ನಿಮಗೆ ವೆಹಿಕಲ್ ಕೀ ಹ್ಯಾಂಡ್ ಓವರ್ ಮಾಡ್ತಾರೆ. ಕೀ ಕೊಟ್ಟ ಮೇಲೆ ವೆಹಿಕಲ್ ನೀವು ಇಲ್ಲೇ ಒಳ್ಳೆ ಡ್ರೈವ್ ಮಾಡಬೇಕು. ಟೆಸ್ಟ್ ಒಳಗಡೆ ಡ್ರೈವ್ ಮಾಡಿ ಟ್ರ್ಯಾಕ್ ಒಳ್ಳೆ ಆರಾಮಾಗಿ ನೀವು ಗಾಡಿ ಟೆಸ್ಟ್ ಡ್ರೈವ್ ಮಾಡಿಸ್ಬೋದು. ಸರ್ ಇಲ್ಲಿ ಟೆಸ್ಟ್ ಡ್ರೈವ್ ಆದಮೇಲೆ ವೆಹಿಕಲ್ ಇಷ್ಟ ಆಯ್ತು ಅನ್ಸ್ಕೊಳ್ಳಿ, ನೀವು ಲೋನ್ ಫುಲ್ ಕ್ಯಾಶ್ ಅಂತ ಕೇಳ್ತಾರೆ. ಲೋನ್ ಆದರೆ ನಿಮ್ಗೆ 10,000 ಬುಕಿಂಗ್ ಅಮೌಂಟ್ ಇರುತ್ತೆ. ಓಕೆ, ಫುಲ್ ಕ್ಯಾಶ್ ಆದರೆ ನಿಮ್ಗೆ 15,000 ಇಂದ 25,000 ಗಂಟೆ ನಿಮಗೆ ಬುಕಿಂಗ್ ಅಮೌಂಟ್ ಬರುತ್ತೆ ನಿಮಗೆ. ಓಕೆ, ಇನ್ ಕೇಸ್ ಬುಕಿಂಗ್ ಮಾಡಿಬಿಟ್ಟು ನಮ್ಗೆ ಏನಾದರೂ ಗಾಡಿ ಇಷ್ಟ ಆಗಿಲ್ಲ ಅಂದರೆ
ಕ್ಯಾನ್ಸಲ್ ಮಾಡ್ಕೋಬೋದು ಸರ್ ನಿಮಗೆ. ಅದಕ್ಕೆ ಏನಾದರೂ ಚಾರ್ಜಸ್ ಕಟ್ ಮಾಡ್ತೀರಾ? ರೀಫಂಡಬಲ್ ಅಮೌಂಟ್ ಇರುತ್ತೆ ನಿಮಗೆ. ಓಕೆ. ಬಟ್ ವಿತಿನ್ 2 days ಕ್ಯಾನ್ಸಲ್ ಮಾಡಿದ್ರೆ ನಿಮಗೆ 1000 rupees ಕಟ್ ಆಗುತ್ತೆ ನಿಮಗೆ. 1000 rupees ಕಟ್ ಆಗುತ್ತೆ. ಫಸ್ಟ್ 2 days First 2 ಕ್ಯಾನ್ಸಲ್ days. ಮಾಡಿದ್ರೆ 1000 rupees ಮೈನಸ್ ಆಗುತ್ತೆ ನಿಮಗೆ. ಓಕೆ ಓಕೆ. ಆಫ್ಟರ್ 2 days ಕ್ಯಾನ್ಸಲ್ ಮಾಡಿದ್ರೆ ನಿಮಗೆ 5000 ಕಟ್ ಆಗುತ್ತೆ ನಿಮಗೆ. ಓಕೆ. 5000. ಅದೂ ಹೆಂಗಂದ್ರೆ ನಿಮಗೆ ವೆಹಿಕಲ್ ಹೋಲ್ಡ್ ಆಗಿ, ಐ ಮೀನ್ ಅಮೌಂಟ್ ಹೋಲ್ಡ್ ಆಗಿರುತ್ತೆ ನಮ್ಮ ಹತ್ರ. ಇನ್ ಕೇಸ್ ನೀವು ಇಲ್ಲೇನೋ ಗಾಡಿ ತೊಗೊಂಡಿಲ್ಲ, ಬೇರೆ ಕಡೆ ತಗೊಂತೀರಾ, ಇಲ್ಲ ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲ ತೊಗೊಂತೀರಾ ನೀವು, ಬಟ್ ಸೇಮ್ ಕಾಂಟ್ಯಾಕ್ಟ್ ನಂಬರ್ ಯೂಸ್ ಮಾಡಿರ್ಬೇಕು ನೀವು. ಮೊಬೈಲ್ ನಂಬರ್ ಸೇಮ್ ಯೂಸ್ ಮಾಡಬೇಕು. ಮೊಬೈಲ್ ನಂಬರ್ ಸೇಮ್ ಯೂಸ್ ಮಾಡಿದ್ರೆ ನಿಮಗೆ ಏನು ಅಮೌಂಟ್ ಹೋಲ್ಡ್ ಆಗಿದೆ ಅಲ್ವಾ ನಿಮಗೆ, ಅದು ರೀಫಂಡ್ ಆಗುತ್ತೆ ನಿಮಗೆ. ರೀಫಂಡ್ ಆಗುತ್ತೆ. ಒಂದು ಆ ವೆಹಿಕಲ್ ಆ್ಯಡ್ ಆಗುತ್ತೆ, ಇಲ್ಲಾಂದ್ರೆ ನಿಮಗೆ ಡೆಲಿವರಿ ತೊಗೊಂಡ್ಮೇಲೆ ನಿಮ್ಗೆ ಅಮೌಂಟ್ ನಿಮಗೆ ರೀಫಂಡ್ ಆಗ್ಬಿಡುತ್ತೆ ನಿಮಗೆ. ಓಕೆ ಓಕೆ. ಈ ಥರ ಇರುತ್ತೆ ಸರ್. ಸೂಪರ್ ಸರ್. ಐ ಥಿಂಕ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಸೊ ಕಾಸ್ಟ್ 24 ಅವ್ರದ್ದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಎಲ್ಲ ಹೆಂಗೆ ಅಂತ. ಇನ್ ಕೇಸ್ ನಿಮಗೆ ಏನಾದರೂ ಕಾಸ್ಟ್ 24 ಪರ್ಚೇಸ್ ಮಾಡಬೇಕಂದ್ರೆ ಜಗ್ಗೂರ್ ಯಾರಿಗೆ ಡೈರೆಕ್ಟಾಗಿ ನೀವು ಬರ್ಬೋದು, ಬಂದು ವಿಸಿಟ್ ಮಾಡಿಬಿಟ್ಟು ನಿಮಗೆ ಯಾವ ಕಾರ್ ಇಷ್ಟ ಆಗುತ್ತೋ ಅದು ನೀವು ಬುಕ್ ಮಾಡಿಬಿಟ್ಟು ಆರಾಮಾಗಿ ನೀವು ಪರ್ಚೇಸ್ ಮಾಡ್ಬೋದು. ಸೊ ಅಷ್ಟೇ ಫ್ರೆಂಡ್ಸ್ ಈ ವಿಡಿಯೋ. ಥ್ಯಾಂಕ್ ಯು. ಫ್ರೆಂಡ್ಸ್, ನಾವು ಸ್ಪಿನಿಯಲ್ಲಿನೂ ಕಾರ್ಸ್ 24 2 ಜಾಗಗೂ ಹೋಗಿದ್ವಿ. ಸೊ ನಮಗೆ ಬಂದುಬಿಟ್ಟು ಪರ್ಸ್ನಲ್ ಆಗಿ ನಮ್ಮ ಕ್ಯಾಮ್ರಾಮ್ಯಾನ್ಗೂ ಬಂದುಬಿಟ್ಟು ಸ್ಪಿನಿಯಲ್ಲಿ ಇರೋ ಗಾಡಿ ಇಷ್ಟ ಆಗಿದೆ. ಸೊ ಕ್ರೆಟಾ 2022 ಮಾಡಲು. ಸೊ ಅದೇ ಬಂದುಬಿಟ್ಟು ನಾವು ಬುಕ್ ಮಾಡ್ತಾಯಿದ್ವಿ. ಸೊ ಇಲ್ಲಿನೂ ಕಾರ್ಸ್ ನೋಡಿದ್ವಿ. ಸೊ ನಮಗೆ ಅಲ್ಲಿ ಬಂದುಬಿಟ್ಟು ಸ್ವಲ್ಪ ಚೆನ್ನಾಗಿದೆ ಅಂತ ಅನಿಸ್ತು ಅಂತ ನಾವು ಅಲ್ಲಿ ಬುಕ್ ಮಾಡಿದ್ವಿ. ಸೊ ಇವ್ರದ್ದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿರ್ತೀವಿ, ಕಾರ್ಸ್ 24 ಅವ್ರದ್ದು. ಸೊ ಸ್ಪಿನಿದು ಎಕ್ಸ್ಪ್ಲೇನ್ ಮಾಡಿರ್ತೀವಿ. ಸೊ ಯಾವುದು ಬೆಸ್ಟ್ ಅನಿಸ್ತಾ ಇದೆ ಅಂತ ನೀವೇ ಕಮೆಂಟ್ ಸೆಕ್ಷನಲ್ಲಿ ನಮಗೆ ತಿಳಿಸಿ. ಸೊ ಅಷ್ಟೇ ಫ್ರೆಂಡ್ಸ್ ವಿಡಿಯೋ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಸಿಗೋಣ. ಥ್ಯಾಂಕ್ ಯು. ಬಾಯ್.